ಪ್ರಿಯ ಆಶ್ರಯ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳು. ಸಂತೋಷದ ಕುಟುಂಬ ಈ ಕಾರ್ಯಕ್ರಮಕ್ಕಾಗಿ ನಾವು ನಿಮ್ಮ ಬಂದಿದ್ದೇವೆ ಪ್ರಿಯರೇ. ಇದರಲ್ಲಿ ಬರುವಂಥ ಕಾರ್ಯಕ್ರಮ ನಿಮಗೆ ಅನೇಕರಿಗೆ ಉತ್ತೇಜನ, ಅನೇಕರಿಗೆ ಒಂದು ಸಂತೋಷ ತಂದಿದ್ದನ್ನು ನಂಬ್ತೇವೆ. ಯಾಕಂದರೆ ಕ್ರಿಸ್ತನನ್ನು ಕಂಡುಕೊಂಡ ನಂತರದ್ದು ಮತ್ತು ಅದರ ಮುಂಚಿನ ಅವರ ಕುಟುಂಬ ಜೀವಿತ ಹೇಗಿತ್ತು ಅಂತ ತಿಳಿಯುವಂಥದ್ದೇ ಈ ಸಂತೋಷದ ಕುಟುಂಬವಾಗಿದೆ. ಪ್ರಿಯರೇ, ಇವತ್ತು ಸಹೋದರ ಥಾಮಸ್ ಹಾಗೂ ಸಹೋದರಿ ರಿನ್ಸಿ ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಹತ್ರ ಅವರ ಈ ಸಾಕ್ಷಿಯನ್ನು ಅವರ ಹತ್ರ ಕೇಳುವ. ಸಹೋದರಿ ರಿನ್ಸಿ, ಥಾಮಸ್ ಅಲ್ಲ, ಯಾವ ಊರಿನವರು ನೀವು? ನಾವು ಆ್ಯಕ್ಚುಲಿ ಚಿಕ್ಕಮಗಳೂರು ಡಿಸ್ಟಿಕ್ಕು ಸಾಂತವೇರಿಯಲ್ಲಿ ನಾವು ಬೆಳೆದಿದ್ದು. ಚಿಕ್ಕಮಗಳೂರು ಸಾಂತವೇರಿ ಅನ್ನೋ ಜಾಗದಲ್ಲಿ ಅಲ್ಲಿದ್ದು. ಅಲ್ಲಿ ಸ್ವಂತ ಜಾಗ ಏನಿರಲಿಲ್ಲ, ಒಂದು ಬಾಡಿಗೆ ಮನೆಯಲ್ಲಿ ನಾವು ಇದ್ದು. ಅಂದರೆ ನಿಮ್ಮ ತಂದೆ ತಾಯಿ ಇಲ್ಲಿ ಅವರೇನಾ? ತಂದೆ ತಾಯಿಗೆ 4 ಮಕ್ಕಳು ನಾವು, 2 ಗಂಡು 2 ಹೆಣ್ಣು. ನಿಮ್ಮ ಸ್ವಂತ ಊರು? ಸ್ವಂತ ಊರು ನಾವು ಕೇರಳ. ನಮ್ಮದು ನೀವು ಕೇರಳದವರು. ನಮ್ಮ ತಂದೆ ಇಲ್ಲೇ ಮೊದಲೇ ಬಂದು ಸೆಟ್ಲ್ ಆಗಿರೋದು. ಸೆಟ್ಲಾಗಿ ಅವರು ಗಾರೆ ಕೆಲಸ ಮಾಡ್ತಾಯಿದ್ರು. ಗಾರೆ ಕೆಲಸ, ಕಾಂಟ್ರಾಕ್ಟ್ ಕೆಲಸ ಅಲ್ಲದೆ ಸಂಬಳದ ಕೆಲಸ ಎಲ್ಲ ಮಾಡ್ತಾಯಿದ್ರು. ಹಾಗೆ ನೀವು ಕೇರಳದಿಂದ ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ ಬಂತು. ಎಷ್ಟು ವರ್ಷ ಆಯಿತು ನೀವು ಬಂದು? ನಾವು ನಮ್ಮ ತಂದೆ ಬಂದಾಗ ಅವರು ಮದುವೆ ಆಗಿರಲಿಲ್ಲ. ನನಗೀಗ 45 ವರ್ಷ ಆಯಿತು. 45 ವರ್ಷ ಆಯಿತು. ಅಂದರೆ 50 ವರ್ಷ ತನಕ ಜಾಸ್ತಿ ಇರ್ಬೋದು. ಮತ್ತು ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಒಂದು 6ನೇ ಕ್ಲಾಸ್ ತನಕ ನಾವು ಓದಿದ್ದು. ಮತ್ತು ಅಲ್ಲಿಂದ ನಾವು ಈ ಕಡೆ ಬಾಳೆಹೊನ್ನೂರು ಅಂತೇಳಿ ಅಲ್ಲಿಗೆ ಬಂದು ನಾವು ಬಾಳೆಹೊನ್ನೂರಿನಲ್ಲಿ ಅಲ್ಲಿ 1 ವರ್ಷ ಓದಿದ್ದು. ಒಟ್ಟು 7ನೇ ಕ್ಲಾಸ್ ಮಾತ್ರ ನಾನು ಓದಿರೋದು. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ? ನಾವು 4 ಜನ ಮಕ್ಕಳು. 4 ಜನ. ನೀವು ಎಷ್ಟನೇವರು ಅದರಲ್ಲಿ? ಅದರಲ್ಲಿ ಫಸ್ಟ್ ನೀವೇ? ಹಾಂ. ಸಿಸ್ಟರ್ ರಿನ್ಸಿ, ನೀವು ಯಾವ ಊರಿನವರು? ನಮ್ಮದು ಧರ್ಮಸ್ಥಳ. ನೀವು ಧರ್ಮಸ್ಥಳದವರು? ಓಹೋ. ನಿಮ್ಮ ತಂದೆ ತಾಯಿ ಧರ್ಮಸ್ಥಳದಲ್ಲಿದ್ದಾರೆ? ಇಲ್ಲ, ಕೇರಳದಿಂದ ಬಂದಿದ್ದು. ನೀವು ಕೂಡ ಕೇರಳದಿಂದ ಬಂದಿದ್ದು. ಫಸ್ಟ್ ಸಕಲೇಶ್ಪುರದಲ್ಲಿ ಅಲ್ಲಿದ್ವಿ. ಅಲ್ಲಿಂದ ಧರ್ಮಸ್ಥಳ ಕಳಂಜ ಅಂತ ಅಲ್ಲಿ ಬಂದ್ವಿ. ಎಷ್ಟು ವರ್ಷ ಆಯ್ತು ನೀವು ಅಲ್ಲಿ ಬಂದು? ಒಂದು 15 ವರ್ಷ ಮೇಲಾಯಿತು. ಕೇರಳದಿಂದ? ಅಲ್ಲ, ಕೇರಳದಿಂದ ಬಂದು ತುಂಬ ವರ್ಷ ಆಯಿತು. ಸಾಧಾರಣ ಒಂದು 50 ವರ್ಷ ಮೇಲಾಗಿರ್ಬೋದು. ಹೌದಾ? ನೀವು ಕೂಡ ಹಾಗೇನೆ. ಏನು ಕೆಲಸ ಮಾಡ್ತಾರೆ ನಿಮ್ಮ ತಂದೆ? ತಂದೆ ಇಲ್ಲ, ತಂದೆ ತೀರೋಗಿದ್ದಾರೆ. ಆವಾಗ ಅವ್ರು ಕೂಲಿ ಕೆಲಸ. ಏನು ಓದಿದ್ದೀರಿ ನೀವು? ನಾ 10th ಓದಿದ್ದೀರಿ. ಏನು ಮಾಡ್ತಾಯಿದ್ರಿ ಅದರ ನಂತರ? 10th ಓದಿದ ನಂತರ ಏನಿಲ್ಲ, ಮನೆಯಲ್ಲೇ ಇದ್ದಿದ್ದು. ಮನೆಯಲ್ಲಿ. ಬ್ರದರ್, ನಿಮ್ಮ ವಿದ್ಯಾಭ್ಯಾಸ ಏನೇನು? ವಿದ್ಯಾಭ್ಯಾಸ ನಮ್ಮದು ಹೇಗೆ ಅಂತೇಳಿದರೆ, ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಮ್ಮ ತಂದೆ ಕುಡುಕರಾಗಿದ್ದರು. ಕುಡಿಯೋದ್ರಿಂದ ನಮ್ಮ ಮನೆಯಲ್ಲಿ ಊಟಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ತುಂಬ ಕಷ್ಟಪಟ್ಟಿದ್ದೀವಿ ನಾವು. ಹಾಗಾಗಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗಲಿಲ್ಲ. ನಾನು ಓದೋದ್ರಲ್ಲೆಲ್ಲ ಮುಂದೆ ಇದ್ದೆ. ಆದರೂ ಕೂಡ ಓದಿಸ್ಲಿಕ್ಕೆ ಯಾರು ನಮ್ಮನ್ನು ಇದು ಮಾಡಲಿಲ್ಲ, ಪ್ರೋತ್ಸಾಹ ಮಾಡಲಿಲ್ಲ. ಆ ರೀತಿ ನಾವು ತುಂಬ ಆರ್ಥಿಕ ಪರಿಸ್ಥಿತಿ ತುಂಬ ಇದಾಗ್ಬಿಟ್ಟು ನಾವು ಏನು ಮಾಡೋದು, ವಿದ್ಯಾಭ್ಯಾಸ ಬಿಟ್ಟು ಅಲ್ಲಿಲ್ಲೆಲ್ಲ ಕೆಲಸ ಮಾಡಿಕೊಂಡು ಹಿಂಗೆ ಚಿಕ್ಕ ಪ್ರಾಯದಿಂದಲೇ ಕಷ್ಟಪಟ್ಟು ಬೆಳೆದು ಬಂತು. ನೀವು ಹುಟ್ಟು ಕ್ರೈಸ್ತರ? ನಾವು ಹುಟ್ಟು ಕ್ರೈಸ್ತರೇ, ರೋಮನ್ ಕ್ಯಾಥಲಿಕ್ಕು. ನಾನು ಇದು ಏನಂತ ಹೇಳಿದರೆ, ನನಗೆ ಇದ್ರ ಬಗ್ಗೆ ದೇವ್ರದ ಅನುಭವ ಯಾವುದೂ ಇರಲಿಲ್ಲ. ಆದರೆ ಸತ್ಯದಲ್ಲಿ ಜೀವನ ಮಾಡ್ತಾಯಿದ್ದೆ. ಆದರೆ ನಾನು ತಿಳ್ಕೊಂಡೆ, ನಾನು ಹುಟ್ಟುವಾಗ ಪಾಪಿ ಅಲ್ಲ, ನಾನು ಪರಿಶುದ್ಧ ಹುಡುಗ, ಒಳ್ಳೆ ಹುಡುಗ, ಹಾಗೆ ಒಂದು ಭಾವನೆ ನನ್ನಲ್ಲಿತ್ತು. ನಾನು ತುಂಬ ಒಳ್ಳೆ ಹುಡುಗ, ನನ್ನಲ್ಲಿ ಯಾವುದು ಕೆಟ್ಟತನ ಇಲ್ಲ, ಯಾವುದೂ ಇಲ್ಲ, ಈ ರೀತಿಯಲ್ಲಿ ಬೆಳೆದವನು ನಾನು. ಆದರೆ ನಾನು ಅಂದರೆ ದೇವರಲ್ಲಿ ಭಯಭಕ್ತಿ ಇತ್ತು. ಆದರೂ ದೇವರು ಯಾರು ಅಂತ ಕರೆಕ್ಟಾಗಿ ಕಂಡುಕೊಳ್ಳಲಿಕ್ಕೆ ಆಗ್ತಿರ್ಲಿಲ್ಲ. ಕ್ರಿಶ್ಚಿಯನ್ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ, ಕ್ರೈಸ್ತರು ಅಂತ ಹೇಳ್ತಾ ಇದ್ದು. ಆದರೆ ಕ್ರೈಸ್ತತ್ವ ನನ್ನಲ್ಲಿ ಇರಲಿಲ್ಲ. ಅಂದರೆ ಸತ್ಯದ ಬಗ್ಗೆ ಪರಿಜ್ಞಾನ ಇರಲಿಲ್ಲ. ಆಮೇಲೆ ಸಮಾಧಾನಕ್ಕೋಸ್ಕರ ನಾನು ತುಂಬ ಕಡೆ ತಿರುಗಿದ್ದೀನಿ. ತುಂಬ ದೇವಸ್ಥಾನ ತಿರುಗಿದ್ದೀನಿ, ಮಸೀದಿಗೆ ಹೋಗಿದ್ದೀನಿ. ಎಲ್ಲ ಜನ ಹೇಳ್ತಾರೆ, ನೀವು ಯಾಕೆ ಇಲ್ಲಿಗೆ ಹೋಗ್ತೀರಿ ಅನ್ನುವಾಗ ನನಗೆ ಅಂದರೆ ತುಂಬ ನನ್ನ ಚಿಕ್ಕದಿಂದಲೂ ನನ್ನ ತಂದೆ ತಾಯಿಯಿಂದ ಪ್ರೀತಿ ನನಗೆ ಸಿಗಲಿಲ್ಲ. ನಾನು ಮನೆಯಲ್ಲಿ ಹಿರಿಯವನಾಗಿರೋದ್ರಿಂದ ನನಗೆ ತುಂಬ ಒಡೆಯೋದು ಬಡಿಯೋದೆಲ್ಲ ಇತ್ತು. ಏನು ಸಣ್ಣ ತಪ್ಪು ಮಾಡಿದರೂ ಕೂಡ ಒಡೆದಾಟ, ಬಡಿಯೋದು. ಆವಾಗ ಸಾಯಲಿಕ್ಕೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಸಾವಿಗೆಗೋಸ್ಕರ ನಾನು ಬಯಸ್ತಾ ಇದ್ದೆ, ಸಾಯಬೇಕು ಅಂತೇಳಿ. ಪ್ರಯತ್ನ ಮಾಡಿದ್ದೀನಿ, ತುಂಬ ಸಲ ಮಾಡಿದ್ದೀನಿ. ಏನು ಪ್ರಯತ್ನ ಮಾಡಿದ್ದೀನಿ? ಒಮ್ಮೆ ನಾನು ಇದನ್ನು ಈ ಟವೆಲ್ ಹಿಂಗೆ ಇಟ್ಕೊಂಡು ಮಾಡಿಕೊಂಡು ಹಗ್ಗ ಹಾಕ್ಲಿಕ್ಕೋಸ್ಕರ ಒಂದ್ಸಲ ಮಾಡಿದ್ದೆ. ಒಂದ್ಸಲ ಸೀಮೆಎಣ್ಣೆ ಕುಡಿದೆ, ಸಾಯ್ತಾರೆ ಅಂತ ತಿಳ್ಕೊಂಡು, ಅವ ಚಿಕ್ಕ ಪ್ರಾಯದಲ್ಲೇ ಸಾಯ್ತಾರೆ ಅಂತ ಅಂದ್ಕೊಂಡು ಅದನ್ನು ಕುಡಿದೆ. ಈ ರೀತಿ ಎಲ್ಲ ತುಂಬ. ಆಮೇಲೆ ಲಾಸ್ಟಿಗೆ 7ನೇ ಕ್ಲಾಸ್ ಆದ ನಂತರ ಅಲ್ಲೆಲ್ಲ ಕೆಲಸಕ್ಕೆ ಸೇರಿಸಿದಾಗ ಅಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದೆ. ಹೋಟ್ಲಲ್ಲಿ ಕೂಡ ಕೆಲಸ ಮಾಡಿದ್ದೀನಿ, ಅಲ್ಲೆಲ್ಲ ಮಾಡಿದ್ದೀನಿ, ಹೋಟ್ಲ್ ಕೆಲಸಗಳನ್ನು ಮಾಡಿದ್ದೀನಿ.
ಕೊನೆಗೆ ನನಗೆ ಈ ಸಮಾಧಾನಕ್ಕೋಸ್ಕರ ಈ ದೇವಸ್ಥಾನ ಅಲ್ಲಿ ಸುತ್ತು ಬರೋದು ಎಲ್ಲ ಬರೋದು, ದೇವಸ್ಥಾನ ಹತ್ರ ಕೂತ್ರೆ ಸಮಾಧಾನ ಸಿಗ್ತದೆ ಅಂತ ಯಾರು ಹೇಳಿದಾಗ ಅಲ್ಲಿ ಕೂತ್ಕೊಳ್ಳೋದು, ಸಮಾಧಾನ ಇಲ್ಲ, ತುಂಬ ನೋವಾಗೋದು, ಮತ್ತು ಮನೆ ಬಿಟ್ಟು ಓಡಬೇಕಂತ ಪರಿಸ್ಥಿತಿ ಬಂತು. ಅದಕ್ಕೆ ಕಾರಣ ಏನಂದರೆ ನಮ್ಮ ತಂದೆ ಕುಡಿದು ಬಂದು ರಾತ್ರಿ ಹೊಡಿಯೋದು ಬಡಿಯೋದು, ಮನೆಗೆ ಬಿಡಲ್ಲ, ಎಲ್ಲರಿಗೂ, ನಮ್ಮ ತಾಯಿಗೆ, ನನಗೆ ಮತ್ತು ಚಿಕ್ಕವರಿಗೆಲ್ಲ ಭಯಪಟ್ಟು ಅವ್ರ ಮೂಲೆಯಲ್ಲಿ ಕೂರ್ತಾ ಇದ್ರು. ಇಂಥ ಒಂದು ಸನ್ನಿವೇಶ. ಕುಡಿದು ಬಂದು ಹೊಡೆಯೋದು. ಒಳ್ಳೆ ಮನುಷ್ಯನೇ, ಅವ್ರು ಕುಡಿದ್ರೆ ಮಾತ್ರ ಮನುಷ್ಯನೇ ಅಲ್ಲ, ಒಳ್ಳೆ ಜನನೇ ನಮ್ಮ ತಂದೆ, ತುಂಬ ಒಳ್ಳೆಯವರು. ಆದ್ರೆ ಏನು ಮಾಡೋದು, ಕುಡಿದು ಬಿಟ್ಟರೆ ಅವ್ರದ್ದು ಮನುಷ್ಯನೇ ಅಲ್ಲ. ಕುಟುಂಬದ ಪರಿಸ್ಥಿತಿ ಅಷ್ಟು ಕಷ್ಟ ಇತ್ತು. ನಮಗೊಂದು ವಾರಕ್ಕೆ ಆ್ಯಕ್ಚುಲಿ ಒಂದು 6 kg ಅಕ್ಕಿ ತರ್ತಾಯಿದ್ರು ಅಷ್ಟೇ. 12 kg ಅಕ್ಕಿ ಬೇಕು ನಮಗೆ. ಅರ್ಧ ಹೊಟ್ಟೆಲಿ ನಾವು ಬೆಳೆದವು. ಎಷ್ಟು ಜನ ಇದ್ದೀರಿ ನಿಮ್ಮ? ನಾವು ಒಟ್ಟು ತಂದೆ ತಾಯಿ ಸೇರಿ 6 ಜನ. ಬೇರೆ ಯಾರಿದ್ದಾರೆ? ಊಟಕ್ಕೆಲ್ಲ ಭಾರಿ ಕಷ್ಟ. ಮನೆಯಲ್ಲಿ ಬೇರೆ ಯಾರಿದ್ದಾರ? ಬೇರೆ ಯಾರು ಇರಲಿಲ್ಲ, ಇಷ್ಟೇ 6 ಜನ. ತುಂಬ ಕಷ್ಟಪಟ್ಟಿದ್ದೀವಿ ಅಂದರೆ ಪಕ್ಕದ ಮನೆಯಲ್ಲಿ ಗಂಜಿ ನೀರು ಇದೆಯಲ್ಲ, ಎಸೆಯೋದು ಬೇಡ, ನಮ್ಮ ಮಕ್ಕಳು ಹೊಟ್ಟೆ ಹಸ್ತು ಅಳ್ತಾ ಇದ್ದಾರೆ ಅಂತೇಳಿ ಆ ಬಿಸಾಕ ಗಂಜಿ ನೀರು ತಂದು ತಾಯಿ ತಂದು ನಮಗೆ ಬಡಿಸಿ ಕೊಡ್ತಾಯಿದ್ರು. ಅದು ಅಮೃತ ಅಂದರೆ ಏನಂತ ಗೊತ್ತಿಲ್ಲ, ಆದರೆ ಅದು ಆ ಗಂಜಿ ನೀರು ಕುಡಿಯುವಾಗ ಅದೇ ಅಮೃತ ಅಂತ ಅಂದ್ಕೊಂಡು ಕುಡಿತಾಯಿತ್ತು. ಇವತ್ತಿಗೂ ಗೊತ್ತಿಲ್ಲ, ಅಮೃತ ಅಂತ ಹೇಳ್ತಾರೆ, ಏನಂತ ಗೊತ್ತಿಲ್ಲ. ಆದರೆ ಆ ಟೇಸ್ಟ್ ಈಗ ಕುಡ್ದಾಗಿಲ್ಲ, ಅಷ್ಟು ರುಚಿ ಹಂಗೆ. ಮತ್ತು ತಿಂಡಿ ಗಿಂಡಿ ಎಲ್ಲ ಅದೆಲ್ಲ ಇಲ್ಲ ಬಿಡಿ, ಎಲ್ಲ ಕೆಳಗೆ ಬಿದ್ದಿದ್ದೆ ನಮಗೆ ತಿಂಡಿಗಳು. ಒಬ್ಬರು ಊಟ ಮಾಡ್ತಾ ಕೂತ್ರೆ ಅದ್ರದ್ದು ಆ ಕಡೆ ಒಂದು ಅನ್ನ ಬಿದ್ದರೆ ಅದು ಕಾಯ್ತಾ ಇದ್ದೆ, ಅವ್ರು ಎದ್ದು ಹೋದ್ಮೇಲೆ ಆ ಅನ್ನ ಎರ್ಕಿ ತಿಂತಾ ಇದೆ. ಇಷ್ಟು ಕಷ್ಟಪಟ್ಟವ್ರು ನಾವು, ಅರ್ಧ ಹೊಟ್ಟೆಲಿ ಬೆಳೆದವರು. ತಿನ್ನೋದಂದರೆ ತುಂಬ ಆಸೆ, ಆದರೆ ಈಗ ಇದೆ, ಆದರೆ ತಿನ್ನಕ್ಕೆ ಬೇಡ ಆ ರೀತಿ. ಕೊನೆಗೆ ಗೊತ್ತಾಯಿತು ಯೇಸು ಸ್ವಾಮಿ ಯಾಕೆ ಬಂದಿದ್ದು. ಅವರು ನಮ್ಮ ಪಾಪಗಳಿಗೋಸ್ಕರ ಬಂದಿದ್ದು, ಪಾಪಿಗಳನ್ನು ಹುಡುಕಿ ರಕ್ಷಿಸಲಿಕ್ಕಾಗಿ ಬಂದಿದ್ದು ಅಂತ ನನಗೆ ಗೊತ್ತಾಯಿತು. ಎಲ್ಲಿ ಗೊತ್ತಾಯಿತು, ನನ್ನ ಹೃದಯ ಹೊಡಿತು. ನಾನು ಕಣ್ಣೀರಿಟ್ಟೆ, ನಾನು ಪಾಪಿ ಸ್ವಾಮಿ, ನನ್ನ ಪಾಪಗಳನ್ನು ಕ್ಷಮಿಸಿಬಿಡು. ಆದರೆ ಚರ್ಚಿಗೆ ಹೋದಾಗ ನನಗೆ ಆ ಒಂದು ವಾಕ್ಯದ ಒಂದು ಇದಿಲ್ಲ, ಆ ದಾಹಕ್ಕೆ ಸರಿಯಾಗಿ ಆಹಾರ ಕೊಡೋರು ಯಾರೂ ಇಲ್ಲ. ನಾನು ತುಂಬ ದುಃಖಪಟ್ಟೆ, ಇದು ಯಾಕೆ ಇಲ್ಲಿ ಹೀಗಿದೆ ಅಂತ. ಆವಾಗ ಈ ಪ್ರೊಟೆಸ್ಟೆಂಟು ಮತ್ತು ಈ ಸಭೆ ಮತ್ತು ಈ ಪೆಂತೆಕೋಸ್ತು ಇದೆಲ್ಲ ನನಗೆ ಗೊತ್ತೇ ಇಲ್ಲ. ಆಮೇಲೆ ನಾನು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡೆ. ಆದರೆ ನಾನು ಚರ್ಚಿಗೆ ಹೋಗ್ತೀನಿ, ಚರ್ಚಲ್ಲಿ ಸಮಾಧಾನ ಇಲ್ಲ, ಆ ರೀತಿ ವಾಕ್ಯಗಳು ಸಿಗ್ತಾ ಇಲ್ಲ, ಈ ರೀತಿ ತುಂಬ ನನಗೆ ವೇದನೆ ಆಯಿತು. ಮತ್ತು ದೇವರ ವಾಕ್ಯ ಓದುವಾಗ ಅರ್ಥ ಆಗಲ್ಲ, ಇದು ನನಗೆ ತುಂಬ ಇದಾಯಿತು. ಅವರು 2-3 ದಿವಸ ಆಗುವಾಗ ನನಗೆ ಅದು ತಣ್ಣಗಾಗಿ ಹೋಯಿತು. ಮತ್ತೆ ಯಥಾಸ್ಥಿತಿ, ಮತ್ತೆ ಸಾಯಬೇಕು, ನನಗೆ ಜೀವನ ಬೇಡ ಈಗ ಅನಿಸೋದು. ಒಂದು ದಿನ ಹಿಂಗೆ ಕೂತ್ಕೊಂಡು ನಾನು ಬೈಬಲ್ ಓದೋಣ ಅಂತ ಬೈಬಲ್ ಓದ್ತೀನಿ, ಅರ್ಥ ಆಗ್ತಾ ಇಲ್ಲ. ನನಗೆ ಆಶ್ಚರ್ಯ, ನಾನು 7ನೇ ಕ್ಲಾಸ್ ಓದಿದ್ರು ಕೂಡ ಒಂದು ಸರ್ತಿ ನಾನು ಏನಾದ್ರು ಓದಿದರೆ ಹಂಗೆ ಬಾಯ್ಪಾಠ ನನಗೆ, ನಾನು ಅದನ್ನು ವಾಪಸ್ ಹೇಳ್ತೀನಿ ಅಂತ ಒಂದು ತಲಂತ ದೇವ್ರು ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ನಮ್ಮ ಮನೆಯಲ್ಲಿ ಮಂಗಳ ಬುಕ್ಕು ಅದೆಲ್ಲ ಬರ್ತಾ ಇತ್ತು, ಸುಧಾ ಮಂಗಳ ಅಂತೇಳಿ ಕನ್ನಡ. ಆ ಪುಸ್ತಕ ಓದುವಾಗ ಅರ್ಥ ಆಗ್ತದೆ, ಅದನ್ನು ತೆಗೆದು ಬದಿಗಿಡ್ತಾ ಇದ್ದೆ. ಇದನ್ನು ಬೈಬಲ್ ಓದ್ತೀನಿ, ಬೈಬಲ್ ಓದುವಾಗ ಅರ್ಥ ಆಗಲ್ಲ. ನನಗೆ ತುಂಬ ಆಶ್ಚರ್ಯ ಆಯಿತು, ಇದರಲ್ಲಿ ಏನೋ ಒಂದು ಸತ್ಯ ಇದೆ, ಇದು ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ನನಗೆ ತುಂಬ ಕ್ವಶನು. ರಾತ್ರಿ ಮಲಗಿದ್ರು, ಬೆಳಿಗ್ಗೆ ಎದ್ರು ಅದೇ ಯೋಚನೆ. ಆವಾಗ ಒಬ್ಬರು ಬ್ರದರ್ ನನಗೆ ಸಿಕ್ಕಿದ್ರು, ಸಭೆಗೆ ಹೋಗೋರು ಬ್ರದರ್ ಸಿಕ್ಕಿದ್ರು. ಅವ್ರ ಹತ್ರ ಹೇಳ್ಕೊಂಡೆ, ಅವರು ಹಿಂದೂ ಸಹೋದರರಾಗಿದ್ದರು. ಅವ್ರು ಹೇಳಿದರು, ನಿಮ್ಮಲ್ಲಿ ಪಾಪ ಇರೋ ತನಕ ಈ ಬೈಬಲ್ ಓದಿದ್ರೆ ನಿಮಗೆ ಅರ್ಥ ಆಗಲ್ಲ. ಆವಾಗ ನನಗೆ ಗೊತ್ತಾಯಿತು, ನನ್ನಲ್ಲಿ ಇನ್ನೂ ಪಾಪ ಇದೆಯಾ ಅಂತೇಳಿ. ಮತ್ತು ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಅವರೆಲ್ಲ ಹೇಳ್ಕೊಟ್ರು. ಹಾಗೆ ಪಾಪಗಳನ್ನ ಅರಿಕೆ ಮಾಡಿ ಯೇಸು ಕ್ರಿಸ್ತನನ್ನು ನಾನು ಅಂಗೀಕಾರ ಮಾಡ್ಕೊಂಡ ನಂತರ ಬೈಬಲ್ ಓದುವಾಗ ಒಳ್ಳೆ ಅರ್ಥ ಆಗ್ತಾಯಿತ್ತು. ಆಮೇಲೆ ಅದಕ್ಕೆ ನಾನು ಓದಿದ್ದನ್ನೇ ಅವರು ಹೇಳ್ತಾ ಇದ್ರು, ನನಗೆ ಅದರ ಅರ್ಥಗಳೆಲ್ಲ ಗೊತ್ತಾಗ್ತಾ ಇತ್ತು. ಆಮೇಲೆ ತುಂಬ ನಾನು ದಾಹಪಟ್ಟೆ, ವಾಕ್ಯಗಳು ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಉಪವಾಸ ಕೂತೆ, ಪ್ರಾರ್ಥನೆ ಮಾಡಿದೆ, ಅರಣ್ಯ ಪ್ರದೇಶಕ್ಕೆಲ್ಲ ಹೋಗ್ಬಿಟ್ಟು ಬೈಬಲ್ ಓದೋದು, ಅದನ್ನು ಸ್ಟಡಿ ಮಾಡೋದು, ಅದನ್ನು ಧ್ಯಾನ ಮಾಡೋದು, ತುಂಬ ನನಗೆ ಸಂತೋಷ ಆಗ್ತಾಯಿತ್ತು. ಹೀಗೆ ನಾನು ಆತ್ಮಿಕವಾಗಿ ಬೆಳೀಲಿಕ್ಕೆ ಆರಂಭಿಸಿದೆ. ಹೀಗೆ ಸಮಾಧಾನ ಇಲ್ಲದ ನನಗೆ ದೇವರು ನನಗೆ ಸಮಾಧಾನ ಕೊಟ್ಟರು. ಹಾಗೆ ಅಂದರೆ ಕತ್ತಲ್ಲಿ ಇಲ್ಲಿ ಇದ್ದಂತ ನಿಮ್ಮ ದೇವರ ಬೆಳಕಿನ ಕಡೆಗೆ ತಂದರು. ಆಮೇಲೆ ಈಗ ನನ್ನ ಪರಿಸ್ಥಿತಿ ನೋಡುವಾಗ ನನಗೆ ತುಂಬ ಸಂತೋಷ ಆಗ್ತದೆ. ಯಾಕೆ ಅಂತ ಹೇಳಿದರೆ, ಒಂದು ದಿನದಲ್ಲಿ, ಒಂದು ಕಾಲದಲ್ಲಿ ತಿನ್ನಲಿಕ್ಕೆ ಸಮೇತ ಕಷ್ಟಪಟ್ಟ ನನ್ನನ್ನು ದೇವರು ಒಂದು ದಿನ ಒಂದು ವಾಗ್ದಾನ ಕೊಟ್ಟರು. ಇಸಾಕ ಬೀಜ ಬಿತ್ತಿ 100ರಷ್ಟು ಕೊಯ್ದುಕೊಂಡ ಪ್ರಕಾರ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಅಂತ ವಾಗ್ದಾನ ಮಾಡಿ, ಈ ವಿದ್ಯಾಭ್ಯಾಸ ಇಲ್ಲದ ನನ್ನನ್ನು ದೇವರು ಆರಿಸ್ಕೊಂಡು ನನಗೆ ಒಳ್ಳೆ ಜ್ಞಾನ ಕೊಟ್ಟು, ಒಳ್ಳೆ ಬುದ್ಧಿ ಕೊಟ್ಟು, ನಾನು ಇಂಜಿನಿಯರಿಂಗ್ ಓದಲಿಲ್ಲ, ಆದರೆ ಇಂಜಿನಿಯರಿಂಗು ಹೇಗೆ ಮಾಡಬೇಕು ಅನ್ನೋದನ್ನು ದೇವರು ತನ್ನ ದರ್ಶನ ಮೂಲಕವಾಗಿ ತೋರಿಸ್ಕೊಟ್ಟು ಆ ಪ್ಲ್ಯಾನಿಂಗ್ ಬಿಡಿಸುವ ಹಾಗೆ ಮಾಡಿ ದೇವರು ಒಂದು ಉನ್ನತ ಸ್ಥಾನಕ್ಕೆ ನನ್ನ ದೇವರು ತಂದರು. ಈಗ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಈಗ ಯಾವ ಸ್ಥಿತಿಯಲ್ಲಿದ್ದೇನೆಂದರೆ, ಒಂದು ಇಂಜಿನಿಯರ್ನ, ಸಿವಿಲ್ ಇಂಜಿನಿಯರ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಆಫೀಸ್ ಇದೆ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಾನು ಒಂದು ಉನ್ನತ ಮಟ್ಟದಲ್ಲಿ, ನನ್ನ ಊರಿನಲ್ಲೇ ನಾನು ನಂಬರ್ 1 ಸ್ಥಾನದಲ್ಲಿದ್ದೀನಿ. ಅದಕ್ಕೆ 7 ಅಷ್ಟೇ. ಆದರೆ ನೀವು ದೊಡ್ಡ ಒಂದು ಇಂಜಿನಿಯರ್, ನಿಮ್ಮ ಕೈ ಕೆಳಗೆ ಕೆಲಸಕ್ಕಿದ್ದಾರೆ. ನನ್ನನ್ನು ದೇವರು ಅಭಿವೃದ್ಧಿಪಡಿಸಿದ್ದಾರೆ.
ಇವತ್ತು ಯಾವುದೇ ಒಂದು ಬಿಲ್ಡಿಂಗು ವಿತ್ ಮೆಟೀರಿಯಲ್ ವಿತ್ ಎಲ್ಲ ಮಾಡ್ತಾ ಇದ್ದಾನೆ, 1 ಕೋಟಿ 1.5 ಕೋಟಿ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾನೆ. ಆದರೆ ಇಂಜಿನಿಯರ್ ಅವರಿಗೆ ಬೇಡ, ಅವರಿಗೆ ನಾನೇ ಬೇಕು. ಈಗ ನಾನು ಇಂಜಿನಿಯರ್ ಇಟ್ಕೊಂಡ್ರು ಕೂಡ ಅವ್ರಿಗೆ ಬೇಡ, ಅವರಿಗೆ ನಾನೇ ಬೇಕು. ನನಗೆ ಬಿಲ್ಡಿಂಗ್ ಕೊಟ್ಟರೆ ಸಾಕು, ಏನು ಬೇಡ. ಇದಕ್ಕೆ ಕಾರಣ ಎಲ್ಲ ನನ್ನ ಯೇಸು, ಆತನೇ ಕಾರಣ. ನಾನು ಎಲ್ಲೂ ಹೋದರೂ ನನಗೇನು ಗೊತ್ತಾಗದಿದ್ರು ನಾನು ಒಂದು ಕ್ಷಣ ನಾನು ಪ್ರಾರ್ಥನೆ ಮಾಡಿ ನನ್ನ ಕಣ್ಣುಗಳನ್ನ ಮುಚ್ಚಿ ನಾನು ಪ್ರಾರ್ಥನೆ ಮಾಡಿ ದೇವರಲ್ಲಿ ಕೇಳಿದರೆ ಅಲ್ಲಿ ಐಡಿಯಾ ಬಂತು. ಆ ಐಡಿಯಾನ ಯಾರಿಗೂ ಕೆಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಯಾವುದೇ ಇಂಜಿನಿಯರ್ ಬಂದರೂ ಕೂಡ ನನ್ನ ಮುಂದೆ ನಿಲ್ಲುವಾಗ ಭಯಪಡ್ತಾರೆ. ಆ ಸ್ಥಾನದಲ್ಲಿ ದೇವರು ನನ್ನನ್ನು ಇಟ್ಟಿದ್ದಾರೆ. ಅದಕ್ಕೆ ದೇವರೇ ಕಾರಣ, ದೇವರಿಗೆ ಮಹಿಮೆ. ಖಂಡಿತವಾಗಿ ದೇವರ ವಾಕ್ಯಗಳು ಹೇಳ್ತದೆ, 1ನೇ ಸಾಮ್ಯನ ಪುಸ್ತಕದಲ್ಲಿ ನನ್ನ ಸನ್ಮಾನಿಸುತ್ತೆ ಅಲ್ಲ. ನೀವು ದಾಹಗೊಂಡಿರಿ, ನಿಮ್ಮಲ್ಲಿ ದಾಹ ಒಂದಿತ್ತು. 91 ಕೀರ್ತನೆ 14ನೇ ವಾಕ್ಯ ಏನು ಹೇಳ್ತದೆ? ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ರಕ್ಷಿಸುವೆ, ನನ್ನ ನಾಮ ಅರಿತವರನ್ನು ಉದ್ಧರಿಸುವೆ. ಹೌದು, ಅಂದರೆ ನಿಮ್ಮಲ್ಲಿ ಆಸಕ್ತಿ ಇತ್ತು. ಆ ಆಸಕ್ತಿ ಪ್ರಕಾರ ದೇವರು ಏನು ಮಾಡಿ ನೀವು ಆ ದಾಹ ಪಟ್ರಿ. ಆ ದಾಹ ಪಟ್ಟು ಅದರ ಹಿಂದೆ ಓಡಿದ್ರಿ. ಅದಕ್ಕಾಗಿ ದೇವರು ನಿಮ್ಮನಿಗೆ ಉನ್ನತವಾಗಿ ಆಶೀರ್ವಾದ ಮಾಡಿದ್ರು ಅಲ್ಲ. ಸರ್, ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಹೇಳ್ಬೋದಾ? ನಾನು ಅಂದರೆ ಇವರು ಒಂದ್ಸಲ, ನೀವು ಕೂಡ ಕ್ರಿಶ್ಚಿಯನ್? ನೀವು ಕೂಡ ಕ್ರಿಶ್ಚಿಯನ್. ಒಂದ್ಸಲ ಇವರು ಸಭೆಯಿಂದ ಹಿಂಜಾರಿ ಹೋಗಿದ್ರಂತೆ. ಆ ಟೈಮಲ್ಲಿ ನನ್ನ ನೋಡಿ ಮದುವೆ ಆಗಿದ್ದು, ಕ್ಯಾಥೋಲಿಕಲ್ಲೇ ಮದುವೆ ಆಗಿದ್ದು. ಆಮೇಲೆ ಮದುವೆ ಹೇಗೆ ಆಯ್ತು? ಲವ್ ಮ್ಯಾರೇಜ್ ಆಗಿ? ಇಲ್ಲ, ಅರೇಂಜ್ ಮ್ಯಾರೇಜ್. ಹೇಗೆ ಮದುವೆ ಆಯ್ತು? ನೀವು ಧರ್ಮಸ್ಥಳದಲ್ಲಿ ಇದ್ರಿ ಅಂದ್ರೆ ನನ್ನ ಅಣ್ಣ ಒಬ್ರು ಕೊಪ್ಪದಲ್ಲಿ ಇದ್ರು. ಹಂಗೆ ಒಬ್ರಿಂದ ಒಬ್ರಿಗೆ ಹೇಳಿ ಹಂಗೆ ಇದಾಗಿ ಆಗಿದ್ದು ಮದುವೆ. ಅಂದ್ರೆ ಹಿಂಜಾರಿ ಬಂದ ಟೈಮಲ್ಲಿ ಕ್ಯಾಥೋಲಿಕಲ್ಲಿ ಮದುವೆ ಮಾಡಿಸಿ ನನ್ನನ್ನು ಮದುವೆ ಆದ್ರು. ಮತ್ತೆ ಅದರಲ್ಲಿ ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲ, ನೀವೀಗ ರಕ್ಷಣೆ ಕೊಟ್ಟಾಗ ಎಷ್ಟು ವಯಸ್ಸು ನಿಮಗೆ? ಆವಾಗ ನನಗೆ 24. ಮದುವೆ ಆಗಿತ್ತಾ? ಆಗಿಲ್ಲ. ಆಗಿಲ್ಲ. ಒಂದು 2-3 ವರ್ಷ ನಾನು ಕ್ರಿಸ್ತನಲ್ಲಿದ್ದೆ. ಆಮೇಲೆ ನಾನು ರಕ್ಷಣೆ ಬಂದ ನಂತರ ಅಂದ್ರೆ ಎಲ್ಲಿ ಚರ್ಚ್ಗೆ ಹೋಗ್ತಿದ್ರಿ? ಅಲ್ಲಿ ಬಾಳೆಹೊನ್ನೂರಿನಲ್ಲಿ ಒಂದು ಕಡೆ ಹೋಗ್ತಾ ಇದ್ದೆ. ಅಲ್ಲಿ AG ಚರ್ಚ್, ಅಲ್ಲಿಗೆ ಹೋಗ್ತಾ ಇದ್ದೆ. ಕೊನೆಗೆ ನಾನು ಹಿಂಜರಿದು ಹೋಗ್ಲಿಕ್ಕೆ ಕಾರಣ ಏನಂದರೆ, ಸಭೆಯಲ್ಲೇ ಕೆಲವು ಸಮಸ್ಯೆಗಳಾದಾಗ ನನಗೆ ತುಂಬ ನೋವಾಗಿ ಹಿಂಜರಿದು ಹೋದೆ. ತಪ್ಪು ನಂದೇ, ನಾನು ಒಪ್ಕೊಳ್ತೇನೆ, ತಪ್ಪು ನಂದೇ ಆಗಿತ್ತು. ನಾನು ಸಭೆಯನ್ನು ಏನು ಹೇಳಲಿಕ್ಕಿಲ್ಲ, ನಂದೇ ತಪ್ಪು. ನಾನು ಹಿಂಜರಿದು ಹೋಗಿ ನಾನು ತುಂಬ ಕಷ್ಟಪಟ್ಟೆ. ಕೊನೆಗೆ ನನಗೆ ಮದುವೆ ಆಗದೆ ಸೇವೆ ಮಾಡಬೇಕಂತ ನನ್ನ ಆಸೆ ಇದ್ದಿದ್ದು, ನಿಜ ಹೇಳ್ಬೇಕಾದ್ರೆ ಸೇವೆ ಮಾಡಬೇಕಂತ. ಆ ಸೇವೆಗೆ ಯಾವ ಒಂದು ಇದನ್ನು ನನಗೆ ಆಗಲಿಲ್ಲ, ನನ್ನ ಸೇವೆ ಕರಿವಿಕೆ ಇರಲಿಲ್ಲ ಅನಿಸುತ್ತೆ. ಹಾಗಾಗಿ ನಾನು ಅದಕ್ಕೆ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ. ಆದರೂ ಸುವಾರ್ತೆ ಸಾರೋದು ಇದೆಲ್ಲ ಮಾಡ್ತಾಯಿದ್ದೆ, ಆತ್ಮನ ಆದಾಯ ಮಾಡೋದು ಇದೆಲ್ಲ ಇತ್ತು. ಕೊನೆಗೆ ಏನಾಯಿತು, ನಾನು ಹಿಂಜರಿದು ಹೋದಾಗ ಮನೆಯಲ್ಲಿ ಮದುವೆ ಆಗಲಿಕ್ಕೆ ಪ್ರೆಸರ್ ಆಗ್ತಾಯಿದ್ರು. ನೀವು ಮದುವೆ ಆದರೆ ಅಂತ ಚಿಂತೆಯಲ್ಲಿ ಇರ್ತಿದ್ದೆ, ಯಾವ ದುಃಖದಲ್ಲಿ ಇರ್ತಿದ್ದೆ, ವೇದನೆಯಲ್ಲಿ ಇರ್ತಿದ್ದೆ. ನೀವೀಗ ಆತ್ಮಿಕ ಸಭೆಗೆ ಹೋಗ್ತಾ ಇದ್ರಿ? ಹೌದು. ನೀವು ದೀಕ್ಷಾ ಸ್ನಾನ ಮಾಡಿಕೊಂಡಿದ್ರಾ? ಮಾಡಿಕೊಂಡಿದ್ದೆ. ಅದು ಆತ್ಮಿಕ ಸಭೆಯಲ್ಲೇ ಮಾಡಿ? ಹೌದೌದು, ಆತ್ಮಿಕ ಸಭೆಯಲ್ಲಿ, ಅದೇ ಸಭೆಯಲ್ಲಿ. ಆಮೇಲೆ ಹಿಂಜರಿದು ಹೋದ ನಂತರ ಆಮೇಲೆ ಮದುವೆ ಆಗಬೇಕಾಯ್ತು. ಮದುವೆ ಆದ ನಂತರ ತುಂಬ ಕಷ್ಟಪಟ್ಟೆ. ಮನೆಯಿಂದ ಹೊರಗೆ ಹೋದೆ, ಮತ್ತು ಬಾಡಿಗೆ ಮನೇಲಿದ್ದೆ. ಅಲ್ಲಿ ಕೂಡ ತಿನ್ನಲಿಕ್ಕೆ ಕುಡಿಲಿಕ್ಕೆ ಎಲ್ಲ ಕಷ್ಟ. ಒಂದು ಮಗು ಇತ್ತು, ಅವಳು ಚಿಕ್ಕವಳು, ಅವಳು ಇನ್ನೂ ಹೊಟ್ಟೆಲಿದ್ಲು ಅಷ್ಟೇ, ಚಿಕ್ಕವಳು. ಅಂದರೆ ತಿನ್ನಕ್ಕೆ ಕುಡಿಯೋಕ್ಕೆಲ್ಲ ಭಾರಿ ಕಷ್ಟ. ಒಂದು 500 ರೂಪಾಯಿ ಬಾಡಿಗೆ ಕೊಡಲಿಕ್ಕೆ ನಮಗೆ ಕಷ್ಟ, ಅಷ್ಟು ಕಷ್ಟ. ನಾವು ಕನ್ಸ್ಟ್ರಕ್ಷನ್ ಫೀಲ್ಡ್ ನಮ್ದು, ಇದು ಆಗಲಷ್ಟೇ, ಮೊದಲಿಂದನಷ್ಟೇ. ಆಮೇಲೆ ಆ ಫೀಲ್ಡಲ್ಲಿ ನಾವು ದುಡಿಯಕ್ಕೆ ಹೋಗ್ತಾ ಇದ್ದೆ, ಅಂದರೆ ಸಂಬಳಕ್ಕೆ ಹೋಗ್ತಾ ಇದ್ದೆ. ಈ ಕಾಂಟ್ರಾಕ್ಟ್ ವಹಿಸ್ಕೊಂಡು ಮಾಡ್ತಿರ್ಲಿಲ್ಲ, ಸಂಬಳಕ್ಕೆ ಹೋಗ್ತಾ ಇದ್ದೆ. ಅದು ನನಗೆ ಸಾಕಾಗ್ತಿರ್ಲಿಲ್ಲ ಮನೆ ನೋಡಲಿಕ್ಕೆ. ಅಂದರೆ ಕಾಯಿಲೆ, ಒಂದರಿಂದ ಕಾಯಿಲೆ, ಆಸ್ಪತ್ರೆ, ನನಗೂ ದುಡಿಲಿಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಇತ್ತು. ಇಂಥ ಸಮಯದಲ್ಲಿ ಒಂದು ಸಲ ನಾನೊಂದು ತೀರ್ಮಾನ ಮಾಡಿದೆ. ಆವಾಗ ಸಣ್ಣವಳು, ಅದು ಡೆಲಿವರಿ ಆಗಿತ್ತು. ಆವಾಗ 2 ಮಕ್ಕಳ ಇತ್ತು. 2 ಹೆಣ್ಮಕ್ಳಲ್ವಾ, ನಾನು ಹೆಂಗೆ ಇವ್ರನ್ನ ಸಾಕಲಿ, ಯಾವ ರೀತಿ ಸಾಕಲಿ, ನನಗಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇವಳಿಗೆ ಬೇರೆ ರೀತಿಯಲ್ಲಿ ಮಾತಾಡ್ಬಿಟ್ಟು ನಾನು ಮನೆ ಬಿಟ್ಟು ಹೋಗೋ ಪ್ಲ್ಯಾನ್ ಮಾಡಿದೆ. ಒಳ್ಳೇದಾದರೆ ಬರೋದು, ಇಲ್ಲದ್ರೆ ಇವಳಿಗೆ ಒಂದು ಬೇರೆ ಒಬ್ಬರು ಅಲ್ಲಿ ಇವರು ನೆಂಟರಲ್ಲಿ ಒಬ್ಬರು ನೋಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಅಲ್ಲಿಗೆ ಹೋಗ್ಬಿಡು, ನನಗೇನಾರು ಆದರೆ ಅಂತ ಸುಮ್ಮನೆ ಹಿಂಗೆ ಹೇಳಿದ್ದೆ. ಹಾಗೆ ಅವಳು ಫಾಲೋ ಮಾಡ್ತಲ್ಲ ಅಂದ್ಕೊಂಡು ನಾನು ಇನ್ನೇನು ಎಸ್ಕೇಪ್ ಆಗಬೇಕು 1 ವಾರದೊಳಗೆ. ಅಷ್ಟೊತ್ತಿಗೆ ನನಗೆ ಒಂದು ಆಕ್ಸಿಡೆಂಟ್ ಆಯಿತು. ಒಂದು ಗೂಡ್ಸ್ ಆಟೋ ಹಿಂಗೆ ಪಲ್ಟಿ ಹೊಡೆದಾಗ ನನ್ನ ಕಾಲು ಸಿಕ್ಕಾಕೊಳ್ತು. ಅದೊಂದು ಒಂದು ಮೆಟ್ಟಿತ್ತು. ಆ ಮೆಟ್ಟಿ ಮೇಲೆ ಒಂದು ರಾಡ್ ತಾಗಿ ನಿಲ್ತ್ಬಿಡ್ತು. ನನಗೇನೂ ಆಗಲಿಲ್ಲ, ಇಲ್ಲೊಂದು ಸ್ವಲ್ಪ ಇದೋದಂಗೆ ಆಯಿತು ಅಷ್ಟೇ. ಅವಾಗ ಯಾಕೆ ಹಿಂಗಾಯಿತು? ಮನುಷ್ಯನ ಜೀವನ ಇಷ್ಟೇ ಅಲ್ವಾ? ಒಂದು ವೇಳೆ ಸತ್ತಿದ್ರೆ ನಾನು ನರಕಕ್ಕೆ ಹೋಗ್ಬಿಡ್ತಿದ್ನಲ್ಲ, ಯಾಕಂದರೆ ಸತ್ಯ ಗೊತ್ತಿದ್ದು ಹಿಂಜರಿದು ಹೋದವನಲ್ವ, ನಾನು ನರಕಕ್ಕೆ ಹೋಗ್ತಿದ್ನಲ್ಲ. ನಾನೀಗ ಅಲ್ಲೋಗಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನಾನು ಈಗ ಅಂದ್ಕೊಳ್ತಾ ಇದ್ದೀನಲ್ಲ, ದೇವ್ರ ಉದ್ದೇಶ ಏನಿರ್ಬೋದು ಅಂತ ದೇವ್ರ ಮೇಲೆ ಒಂದು ಭಯ ಆಯ್ತು ನನಗೆ. ನಾನು ಇವತ್ತೇ ಸಾಯ್ಬೋದಿತ್ತಲ್ಲ, ದೇವ್ರು ನನ್ನ ಸಾಯಿಸ್ಬೋದಿತ್ತಲ್ಲ,
ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಬಂದೆ. ಅವು ಕೀರ್ತನೆ ಪುಸ್ತಕದಲ್ಲಿ ಒಂದು ವಾಕ್ಯ ನನಗೆ ಉತ್ತೇಜನ ಆಯಿತು. ನನ್ನ ಕೃಪೆ ನಿನಗೆ ಇಲ್ಲದಿರುತ್ತಿದ್ದರೆ ಈಗಾಗಲೇ ನೀನು ಸಮಾಧಿ ಸೇರುತ್ತಿದ್ದೆ ಅಂತ. ಆ ವಾಕ್ಯ ನನಗೆ ಸಿಕ್ಕಿದ ತಕ್ಷಣ ನನ್ನ ಹೃದಯ ಒಡ್ಡಿತು. ನಾನು ಬಿಕ್ಕಿ ಬಿಕ್ಕಿ ನನ್ನ ಪಾಪಗಳನ್ನೆಲ್ಲ ಅರಿಕೆ ಮಾಡಿ, ದೇವರೇ ನನಗೆ ನೀನೇ ಸಾಕು. ಆದರೆ ಈಗಿನ ಪರಿಸ್ಥಿತಿ ಮಾತ್ರ ತುಂಬ ಕಠಿಣ. ಯಾಕಂದರೆ ನಾನು ಆಗ ರಕ್ಷಣೆ ಹೊಂದ ಕಾಲದಲ್ಲಿ ನಮ್ಮ ಮನೆಯಿಂದ ತುಂಬ ಪ್ರೆಸರ್ ಇತ್ತು. ಇಂಜರ್ದು ಇದು ಆ ಕಡೆ ಹೋಗಿದ್ದಕ್ಕೆ, ಕ್ಯಾಥಲಿಕ್ಕಿಂದ ಇದಕ್ಕೆ ಹೋಗಿದ್ದಕ್ಕೆ. ಈಗಂತೂ ಇನ್ನೂ ಜಾಸ್ತಿ ಇದೆ. ಯಾಕಂದರೆ ಹೆಂಡತಿ ಕಡೆಯಿಂದ ಇವಳಿಗೆ 4 ಜನ ಅಣ್ಣಂದಿರು, ಅವರು ತುಂಬ ಸ್ಟ್ರಾಂಗು. ಆವಾಗ ಅವರು ಸ್ಟ್ರಾಂಗ್ ಇರೋದ್ರಿಂದ ಅವರು ಇವಳನ್ನ ಒಂದು ರೀತಿ ಇದು ಮಾಡೋದ್ರಿಂದ ನಾನೇನು ಮಾಡಿದೆ, ಇನ್ನೇನು ಮಾಡೋದು, ಏನೇ ಆಗಲಿ ಅಂತೇಳ್ಬಿಟ್ಟು ನಾನು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡೆ. ಇನ್ನು ಏನೇ ಬರಲಿ, ನನ್ನನ್ನು ಇನ್ನು ಏನು ನಷ್ಟಗಳಾದರೂ ಕೂಡ ನಾನು ಕ್ರಿಸ್ತನನ್ನು ಬಿಡಲ್ಲ ಅಂತ ಪಾದನ ಗಟ್ಟಿ ನಾನು ಇಟ್ಕೊಂಡೆ. ಅಷ್ಟೊತ್ತಿಗೆ ಇವಳಿಂದಲ್ಲ ನನಗೆ ತುಂಬ ಪ್ರೆಸರ್ ಆಗ್ತಿದ್ವಿ, ಅಲ್ಲಿ ಹೋಗ್ಬಾರ್ದು, ಅವರೇ ರಕ್ಷಣೆ ಹೊಂದಿರಲಿಲ್ಲ, ಹೊಂದಿದ್ದಿ. ಆವಾಗ ಇವ್ರ ಅಣ್ಣಂದಿರಿಗೆಲ್ಲ ಫೋನ್ ಮಾಡ್ತಾ ಇದ್ಲು ಇವಳು. ಆವಾಗ ಅವ್ರ ಅಣ್ಣಂದಿರು ನನಗೆ ಜೋರು ಮಾಡ್ತಾಯಿದ್ರು. ಅದಕ್ಕೆ ನಾನು ಹೇಳಿದೆ, ನೋಡಿ ನೀವು ಇಲ್ಲಿ ಬಂದು ಗಲಾಟೆ ಮಾಡಿ ಏನೂ ಪ್ರಯೋಜನ ಇಲ್ಲ, ನಿಮಗೆ ಬೈಬಲ್ ಬಗ್ಗೆ ಗೊತ್ತಿದೆಯಾ, ನಾನು 2-3 ಆನ್ಸರ್ ಮಾಡ್ತೀನಿ, ಕ್ವಶನ್ ಮಾಡ್ತೀನಿ, ನೀವು ಆನ್ಸರ್ ಮಾಡಬೇಕು ಅಂತ ನಾನು ಅವರಿಗೆ ಹೇಳಿದೆ. ಆವಾಗ ಅವ್ರು ಹೇಳಿದರು ಓಕೆ ಅಂತ ಹೇಳ್ಬಿಟ್ಟು 2 ಫಾದರ್ಗಳನ್ನ ಅವ್ರ ಮನೆಗೆ ಕರ್ಕೊಂಬಂದರು. ಒಂದು ಕೌನ್ಸಿಲಿಂಗ್ ಫಾದರು, ಒಂದು ಧ್ಯಾನ ನಡೆಸುವಂಥ ಫಾದರು. ಇಬ್ಬರು ಫಾದರು ನಮ್ಮ ಮನೇಲಿ ಆಲ್ಟ್ ಆಗಿ ಅವತ್ತು ತುಂಬ ಅವರ ಪ್ರಶ್ನೆಗಳನ್ನ ಕೇಳಿದರು. ಅದಕ್ಕೆ ದೇವರಾತ್ಮನ ಸಹಾಯದಿಂದ ನಾನು ಉತ್ತರಿಸಿದೆ. ಯಾಕಂದರೆ ದೇವರ ವಾಕ್ಯ ಹೇಳ್ತಿದ್ದಾರೆ, ತಂದೆಯ ಆತ್ಮನ ತಕ್ಕ ಸಮಯದಲ್ಲಿ ಮಾತನಾಡ್ತಾನೆ ಅಂತ. ಅದೇ ರೀತಿಯಲ್ಲಿ ದೇವರು ಆ ದಿನದಲ್ಲಿ ಮಾತನಾಡಿದರು. ಮಾತನಾಡುವಾಗ ಅವರು ಬೆಳಿಗ್ಗೆ ಎದ್ದು ಹೊರಡುವಾಗ ಒಂದೇ ಮಾತು ಹೇಳಿದ್ದು, ಇವಳಿಗೆ ಹೇಳಿದ್ದು, ನೀನು ಅವ್ರು ಏನು ಹೇಳ್ತಾರೋ ನೀನು ಅದು ಕೇಳು, ನಾನು ಕೌನ್ಸಿಲಿಂಗ್ ಮಾಡೋನು, ಎಷ್ಟೋ ಜನರನ್ನು ನೋಡಿದ್ದೀನಿ, ಆದರೆ ಇಂಥ ಜನ ನನಗೆ ತುಂಬ ಆಶ್ಚರ್ಯ ಅನಿಸ್ತದೆ, ಅವರಲ್ಲಿ ದೇವರಾತ್ಮ ಉಂಟು, ಆದ್ದರಿಂದ ನೀನು ಅವ್ರು ಹೇಳಿದಾಗೆ ನಿನಗೆ ಕೇಳು. ಆದರೆ ಇದರಲ್ಲಿ ಇದ್ದು ಮಾಡಿದರೆ ಅವನು ಸಂತಾನ ಆಗ್ತಾ ಇದ್ದ, ನಾನು ನಿಮಗೆ ಏನು ಬೇಕಾದ್ರೂ ಹೆಲ್ಪ್ ಮಾಡ್ತಾಯಿದ್ದು, ನೀವು ಏನು ಕೇಳಿದಷ್ಟು ಹಣ ಕೊಡ್ತಾಯಿದ್ದು, ಆದರೆ ಏನು ಮಾಡೋಕ್ಕಾಗಲ್ಲ, ಅವನು ಫುಲ್ಲು ಇದರಲ್ಲಿ ಇದಾಗಿ ಹೋಗಿದ್ದಾನೆ, ಹಾಗಾಗಿ ಅವನ ಸಂಗಡ ದೇವರಿದ್ದಾರೆ ಅಷ್ಟು ನನಗೆ ಗೊತ್ತುಂಟು ಅಂತ ಹೇಳ್ಬಿಟ್ಟು ಅವ್ರು ಸೀದಾ ಹೊರಟೋದ್ರು. ಆವಾಗ ಇವಳು ಮನಸ್ಸು ಸ್ವಲ್ಪ ಚೇಂಜ್ ಆಯಿತು. ಆವಾಗ ಇವಳು ಅದಕ್ಕಿಂತ ಮುಂಚೆ ಹೇಳಿದ್ಲು, ಜೀವೋದು ನಿಮ್ಮ ಸಭೆಗೆ ಮಾತ್ರ ನಾನು ಬರೋದಿಲ್ಲ ಅಂತೇಳಿ ಇವಳು ಹೇಳಿದ್ಲು. ಆದರೆ ಒಂದೇ ದಿನ ಸಭೆಗೆ ಬಂದ ದಿನನೇ ದೇವರು ಇವಳನ್ನ ಮುಟ್ಟಿದ್ರು, ಇವಳು ರಕ್ಷಣೆಗೆ ಬಂದಳು. ನಾನು ಅವಳಿಗೆ ಒಂದು ಮಾತು ಹೇಳಿದ್ದೆ, ನೀನು ಬರೋದು ಬೇಡ, ಆದರೆ ನನ್ನ ದೇವರು ನಿನ್ನ ಮುಟ್ಟಿದರೆ ಮೇಣ್ಬತ್ತಿ ಕರಗಿದಾಗಿ ನೀನು ಕರಗ್ತೀಯ ಅಂತ ಹೇಳಿದ್ದೆ. ಅದೇ ರೀತಿ ಅವಳು ಕರಗಿದ್ಲು. ಇವತ್ತು ಕರಗಿ ಅದೇ ರೀತಿಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯಲ್ಲಿ ಅವಳು ಚೆನ್ನಾಗಿದ್ದಾಳೆ. ದೇವರ ವಾಕ್ಯ ಹೇಳ್ತದಲ್ಲ, 97 ಕೀರ್ತನೆ 5, ಸರ್ವೋಮ ಯೆಹೋವನ ಮುಂದೆ ಬೆಟ್ಟಗಳು ಮೇಣದಂತೆ ಕರಗಿ ಹೋಗ್ತದೆ. ಆಮೇಲೆ ಬೆಟ್ಟಗಳು ಮನುಷ್ಯನೇನು ಇಲ್ಲ. ಮತ್ತೆ ಆ ರೀತಿಯಲ್ಲಿ ಅವರು ರಕ್ಷಣೆ ಬಂದರು. ಅಂದರೆ ಮದುವೆಯಾಗಿ ಎಷ್ಟು ವರ್ಷದ ನಂತರ ಇವರು ರಕ್ಷಣೆ ಬಂದರು? ಮದುವೆಯಾಗಿ 5 ವರ್ಷ ಆಯ್ತಲ್ವಾ? 5 ವರ್ಷ ಆಯ್ತು. 5 ವರ್ಷ ನಂತರ ರಕ್ಷಣೆ ಬಂದಿರೋದು. ಆದರೆ ನಾನು 2ನೇ ಸಲ ರಕ್ಷಣೆ ಬಂದು 1 ತಿಂಗಳಿಗೇನೋ ರಕ್ಷಣೆ ಬಂದಿರೋದಲ್ವಾ? ಅಷ್ಟೇ, 1 ತಿಂಗಳಿಗೆ ರಕ್ಷಣೆ ಬಂದು ಒಂದೇ ತಿಂಗಳು. ಹೌದು, ಜಾಸ್ತಿ ಅಷ್ಟೇನು ತೊಂದರೆ ಆಗಲಿಲ್ಲ ಇವಳಿಂದ ನನಗೆ. ಅಲ್ಲಲ್ಲ, ಈಗ ನೀವು ರಕ್ಷಣೆ ಹೊಂದಿ 5 ವರ್ಷದ ನಂತರ ಅವ್ರು ರಕ್ಷಣೆ ಹೊಂದಿದ್ರು. ನಾನು 2ನೇ ಸಲ ರಕ್ಷಣೆ ಬಂದ ನಂತರ ಹೆಚ್ಚು ಕಮ್ಮಿ 1 ತಿಂಗಳೊಳಗೆ 2ನೇ ಸತಿ ಮಾನಸಾಂತರ ಪಟ್ಟ ಮೇಲೆ ಸೆಕೆಂಡ್ ಇವಳು ರಕ್ಷಣೆ ಬಂದಿದ್ದು 1 ತಿಂಗಳು ತಗೊಂಡಿರ್ಬೋದು. ನಾನು ಮಾನಸಾಂತರ ಪಟ್ಟ ಮೇಲೆ ಅಷ್ಟೇ. ಈ 5 ವರ್ಷಗಳಲ್ಲಿ ಹೇಗೆ ನಿಮಗೆ? 5 ವರ್ಷದಲ್ಲಿ ತುಂಬ ನಾವು ಕಷ್ಟಪಟ್ಟು. ಏನು ಕಷ್ಟಗಳಂತ ಹೇಳಿದರೆ, ನಮ್ಮ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಕೊನೆಗೆ ಇವಳಿಗೆ ಒಂದು ಸಂಶಯ, ಅಂದರೆ ನನ್ನನ್ನು ಪ್ರೀತಿ ಮಾಡ್ತಾ ಇಲ್ವೇನೋ ಅಂತ ಅನ್ನೋ ಒಂದು ಸಂಶಯ. ನನಗೂ ಇವಳು ಯಾಕೆ ಈ ಥರ ಮಾಡ್ತಾಳೆ ಅಂತೇಳಿ. ಆವಾಗ ಪ್ರೀತಿ ಒಳಗೆ ಇಬ್ಬರಿಗಿದೆ, ಆದರೆ ತೋರಿಸ್ಕೊಳ್ಳಿಕ್ಕಾಗಲ್ಲ, ಆ ಪ್ರೀತಿನ ನಾವು ಪ್ರಕಟ ಮಾಡಲಿಕ್ಕಾಗಲ್ಲ. ಅದರಿಂದ ಇವಳು ಕೂಡ ಚಿಂತೆ ಮಾಡ್ಕೊಂಡೇ ಕೂರ್ತಿದ್ಲು, ಈಗ ಯಾವಾಗಲೂ ಚಿಂತೆ ಮಾಡ್ಕೊಂಡು ಕೂತ. ಹಾಗೆ ಅಂಡರ್ಸ್ಟ್ಯಾಂಡಿಂಗೇ ಇರಲಿಲ್ಲ, ಅದು ಸ್ಪಿರಿಟ್ ಮ್ಯಾಚ್ ಆಗ್ತಿರ್ಲಿಲ್ಲ. ಹೌದೌದು, ಹಾಗೆ. ಅದರಿಂದ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಅಂತೂ ಖಂಡಿತ ಇರಲಿಲ್ಲ. ಆದರೆ ಜಗಳ ಇತ್ತು, ಹೊಡೆದಾಟನೂ ಇತ್ತು, ಎಲ್ಲ ಇತ್ತು. ನಿನಗೆ ಸಮಾಧಾನನೇ ಇರಲಿಲ್ಲ ನಮ್ಮ ಮನೆಯಲ್ಲಿ. ಅದು 100ಕ್ಕೆ 100% ಸಮಾಧಾನ. 5 ವರ್ಷದಲ್ಲಿ ಎಷ್ಟು ದಿವಸ ಸಮಾಧಾನ ಇತ್ತು ನಿಮ್ಮ ಮನೆಯಲ್ಲಿ? ಅಂದರೆ 5 ವರ್ಷದಲ್ಲಿ 5 ವರ್ಷ ನೀವು ಅವ್ರ ರಕ್ಷಣೆ ಬರ್ಬೇಕಾದ್ರೆ 5 ವರ್ಷ ಆಯ್ತಲ್ಲ? ಹೌದು. ಅದರ ಮಧ್ಯದಲ್ಲಿ ಸಮಾಧಾನ ಎಂಬ ನಿಮ್ಮ ಕುಟುಂಬದಲ್ಲಿ ಇತ್ತ? ಏನಪ್ಪ, ನನಗೆ ನೆನಪೇ ಇಲ್ಲ. ಒಂದು 2 ದಿನ ಚೆನ್ನಾಗಿದ್ರೆ 2 ದಿನ ಚೆನ್ನಾಗಿರ್ತಿರ್ಲಿಲ್ಲ ನಾವು. ಅಂದರೆ ಕಾರಣ ಇಷ್ಟೇ, ಕಾರಣ ಒಂದೇ, ರಕ್ಷಣೆ ವಿಷಯಕ್ಕಾಗಿ. ಅಂದರೆ ನೀವು ರಕ್ಷಣೆ ಹೊಂದಿದ್ದೀರಿ, ನಿಮ್ಮ ಮಾತು ಅವರಿಗೆ ಅರ್ಥ ಆಗೋದಿಲ್ಲ, ಅವರ ಮಾತು ನಿಮಗೆ ಅರ್ಥ ಆಗೋದಿಲ್ಲ. ಅಂದರೆ ನಿಮ್ಮ ಮಾತನ್ನು ಅವರು ಅರ್ಥ ಮಾಡಿಕೊಳ್ಳೋದಿಲ್ಲ,
ಅವರ ಮಾತನ್ನು ನೀವು ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಅಂತಿನ ಪರಿಸ್ಥಿತಿ. ಮತ್ತೆ ಕಡೆಗೆ ಕೊನೆಗೆ ಮಕ್ಕಳು, ಇಬ್ಬರು ಮಕ್ಕಳು ಹುಟ್ಟಿದ್ರಲ್ಲ ಅದೇ. ಹೌದು, ಅಂದ್ರೆ ನೀವು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಮಕ್ಕಳು ಹುಟ್ಟಿದ್ರು ಅಲ್ಲ. ಮಕ್ಕಳ ಮೇಲೆ ಹೇಗೆ ಪ್ರೀತಿ ಇತ್ತು ನಿಮಗಿಬ್ಬರಿಗೂ? ಇರಲಿಲ್ಲ. ಪ್ರೀತಿ ಮಕ್ಕಳ ಮೇಲೆ ಇತ್ತು. ಪ್ರೀತಿ ಎಲ್ಲ ಯಾವ ತಂದೆ ತಾಯಿ ಇರುತ್ತಲ್ಲ, ಅದು ಸಮಾಧಾನ ಇಲ್ಲ, ಅವ್ರನ್ನ ಹೇಗೆ ಬೆಳೆಸ್ಬೇಕು ಅನ್ನೋ ಜ್ಞಾನ ಇಲ್ಲ, ಅದೊಂದು ಇದಿಲ್ಲ. ಆಮೇಲೆ ಅವ್ರ ಮೇಲೆ ಏನಿಲ್ಲ, ಒಂದು ಪಶುಗಳ ಹಾಗೆ ಏನು ಅವ್ರನ್ನ ಹೇಗೆ ಬೆಳೆಸ್ಬೇಕು, ಏನು ಹೇಳ್ಕೊಡ್ಬೇಕು ಅನ್ನೋದು ಏನು ಇರೋದಿಲ್ಲ. ನಿಮ್ಮ ಪರಿಸ್ಥಿತಿಗೆ ಅದೇ ರೀತಿ ಇದೆ. ಅದೇ ಇತ್ತು, ಅದೇ ಸರಿಯಾಗಿ ಹೌದು ಬೇಕಾದ ಯಾವುದಿಲ್ಲ ಮನೆಯಲ್ಲಿ, ಸರಿಯಾಗಿ ಊಟ ಇಲ್ಲ, ಸರಿಯಾಗಿ ಅಂದ್ರೆ ಸರಿಯಾದ ವ್ಯವಸ್ಥೆ ಮನೆಯಲ್ಲಿ ಇಲ್ಲ. ಹೌದೌದು ಅಲ್ಲ, ಕೆಲಸ ಸರಿಯಾದ ಕೆಲಸ ಇಲ್ಲ, ಕೆಲಸಕ್ಕೆ ಹೋದ್ರೆ ಸಾಕಾಗುದಿಲ್ಲ. ಹೌದು, ಆ ಪರಿಸ್ಥಿತಿ ಅಲ್ಲ. ಮತ್ತೆ ಏನಾಯ್ತು ಬ್ರದರ್ ಹೇಳಿ? ಕೊನೆಗೆ ಅದೇ ನಾವು ರಕ್ಷಣೆ ಬಂದ ಮೇಲೆ ಅಂತೂ ನಮಗೆ ನಮ್ಮ ಜೀವಿತನೇ ಅದು ಚೇಂಜ್ ಆಗಿ ಹೋಯಿತು. ಚೇಂಜ್ ಆದ ನಂತರ ಕ್ರಿಸ್ತನಿಗಾಗಿ ಏನಾದ್ರು ಮಾಡಬೇಕು, ದೇವರಿಗಾಗಿ ಏನಾದ್ರು ಮಾಡಬೇಕು ಅಂತ ಒಂದು ಆಸೆ ಪಟ್ಟೆ. ನಾನು ಪ್ರಾರ್ಥಿಸ್ತಾ ಇದ್ದೆ, ಪ್ರತಿನಿತ್ಯ ನಾನು ಪ್ರಾರ್ಥಿಸ್ತಾ ಇದ್ದೆ. ನನಗೆ ತುಂಬ ಸೇವಕರು ಕೂಡ ಸೇವೆಗಾಗಿ ದೇವರು ಕರೆದಿದ್ದಾರೆ ಅಂತೆಲ್ಲ ಹೇಳಿದ್ರು ಕೂಡ ನಾನು ಅದಕ್ಕೆ ಹೋಗ್ಕೊಡ್ತಾ ಇರಲಿಲ್ಲ. ಯಾಕಂದರೆ ಅಂಥ ಒಂದು ವಿವೇಚಿಸುವಂಥ ಒಂದು ವರ ದೇವರು ನನಗೆ ಕೊಟ್ಟಿರೋದ್ರಿಂದ ಆ ಕರುವಿಕೆಯಲ್ಲಿ ಅದನ್ನು ದೃಢಪಡಿಸ್ಕೊಳ್ಳಿಕ್ಕೆ ನನಗೆ ಆಗಲಿಲ್ಲ. ಆದರೆ ಒಂದು ನನಗೆ ಗೊತ್ತುಂಟು, ದೇವರು ನನಗೆ ಕರೆದ ಉದ್ದೇಶನೇ ಬೇರೆ ಅಂತ ನನಗೆ ಚೆನ್ನಾಗಿ ಅರ್ಥ ಇರೋದ್ರಿಂದ ನಾನು ಅದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೆ. ದೇವರು ನನಗೆ ನನ್ನೊಂದಿಗೆ ದೇವರು ಮಾತಾಡ್ತಾ ಇದ್ರು, ನಿನ್ನನ್ನು ನಾನು ಆಶೀರ್ವದಿಸ್ತೇನೆ ಅಂತೇಳಿ. ಅದು ನನಗೆ ತುಂಬ ಒಂದು ಉತ್ತೇಜನ ಆಗ್ತಾ ಇತ್ತು. ಅದು ನನಗೆ 2-3 ಸಲ ದೇವರು ಮಾತಾಡಿದ್ದು ನನಗೆ ಅರ್ಥ ಆಗಲಿಲ್ಲ. ಇದು ನನಗೆ ದೇವರು ಹೇಳ್ತಾ ಇರೋದು ಅಂತ ನನಗೆ ಅರ್ಥ ಆಗಲಿಲ್ಲ. ಯಾವ ರೀತಿ ಮಾತಾಡಿದ್ರು? ಅದು ಒಂದು ದಿನ ಏನಾಯಿತು, ಸಭೆಯಲ್ಲಿ ಒಂದು ಮೆಸೇಜ್ ಕೊಟ್ಟರು. ಆ ಮೆಸೇಜಲ್ಲಿ ಇಸಾಕ ಬೀಜ ಬಿತ್ತಿ 100ರಷ್ಟು ಕೊಯ್ದುಕೊಂಡ ಪ್ರಕಾರ ನಾನು ನಿನ್ನ ಆಶೀರ್ವದಿಸ್ತೇನೆ ಅಂತೇಳಿ ದೇವರು ಒಂದು ವಾಕ್ಯ ಕೊಟ್ಟರು. ನಾನು ಅದಕ್ಕಿಂತ ಮುಂಚೆ ಓದಿದ್ದೆ, ನನಗೆ ಉತ್ತೇಜನ ಆಗ್ತಾ ಇದೆ, ಸೇವಕರು ಹೇಳುವಾಗಲೂ ಉತ್ತೇಜನ ಆಗ್ತಾ ಇದೆ. ಆದರೆ ನನಗೆ ದೇವ್ರು ಮಾತಾಡಿದ ಅನ್ನೋದು ತಗೊಳ್ತಾ ಇಲ್ಲ. ನಾನು ವಾಕ್ಯ ನೇರವಾಗಿ ಹೇಳ್ತಿದ್ದಾರೆ, ನಾನು ನನಗೆ ಅಂತ ತಗೊಳ್ತಾ ಇಲ್ಲ. ಕೊನೆಗೆ ನಾನು ಜೀಸಸ್ ಕಾಲ್ಸ್ ಒಂದು ಬುಕ್ ಬರ್ತದೆ ನಮ್ಮ ಮನೆಗೆ, ಅದರಲ್ಲೂ ಕೂಡ ಈ ವರ್ಷ ಇಸಾಕ ಬೀಜ ಬಿತ್ತಿ 100ರಷ್ಟು ಕೊಯ್ದುಕೊಂಡ ಪ್ರಕಾರ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಅಂತಲೂ ಕೊಟ್ಟಿದೆ. ಅದು ನೋಡುವ ನನಗೆ ಇದೇನು ಎಲ್ಲ ಕಡೆ ಒಂದೇ ಥರ ಇದೆಯಲ್ಲ ಅಂತ ಅದು ನೋಡೋದು, ಸಂತೋಷ ಪಡೋದು ಅಷ್ಟೇ. ಅದರ ವಿಶ್ವಾಸ ಅದ್ರ ಮೇಲೆ ಬರ್ತಾ ಇರಲಿಲ್ಲ ನನಗೆ. ಅದೊಂದು ವಿಚಿತ್ರ ನನಗೆ. ಆಮೇಲೆ ಒಂದು ದಿನ ಬರ್ಕ್ಮನ್ಸ್ ಅದೇ ಟೈಮಲ್ಲಿ ಒಂದು ಹಾಡನ್ನು ಬರೆದಿದ್ರು ಅವರು. ನಾನು ನಿನಗೆ ಬೋಧಿಸಿ ನಡೆವ ಹಾದಿಯ ದಿನವೂ ತೋರಿಸುವೆ ನೀ ಹೆದರಿದಿರು ಅಂತ. ಅದಕ್ಕೆ ಇಸಾಕ ಬೀಜ ಬಿತ್ತಿ 100ರಷ್ಟು ಕೊಯ್ದುಕೊಂಡ ಪ್ರಕಾರ ನಾನು ಆಶೀರ್ವದಿಸಿ. ಈ ಹಾಡನ್ನು ನಾನು ಯಾವಾಗಲೂ ಕಿವಿಯಲ್ಲಿ ಇಯರ್ಫೋನ್ ಹಾಕ್ಕೊಂಡು ಮೊಬೈಲಲ್ಲಿ ನಾನು ಆನ್ ಮಾಡಿಕೊಂಡು ನಾನು ಕೇಳ್ತಾ ಇದ್ದೆ. ಒಂದು ದಿನ ಒಂದು ಪ್ರಶಾಂತವಾದಂಥ ಜಾಗ, ಅಲ್ಲಿ ಯಾರೂ ಇಲ್ಲ, ಆ ಜಾಗದಲ್ಲಿ ನಾನು ಹಾದು ಹೋಗುವಂಥ ಟೈಮಲ್ಲಿ ಈ ಹಾಡನ್ನು ಕೇಳ್ತಾ ಇದ್ದೀನಿ. ನಾನು ಕೇಳುವ ಹೃದಯ ಹುಡ್ಡಿತಾ ಇದೆ, ಒಂದು ದೇವರ ಸ್ಪರ್ಶ ನನಗೆ ಆಗ್ತಾ ಇದೆ. ದೇವರು ನನಗೆ ಹಿಂಗೆ ಅಪ್ಪಿಡ್ಕೊಂಡು ಒಂದು ತಾಯಿ ಒಂದು ಮಗುನ ಹೇಗೆ ಸಂತೈಸ್ತಾರೆ ಆ ರೀತಿಯಲ್ಲಿ ಒಂದು ಸಂತೈಸುವಿಕೆ ನನಗೆ ಆಗ್ತಾ ಇದೆ. ನನಗೆ ಆ ಪರಿಸ್ಥಿತಿ ಹೇಗಿತ್ತು? ಆ ಪರಿಸ್ಥಿತಿ ತುಂಬ ಕಷ್ಟದಲ್ಲಿದ್ದೆ. ಆದರೆ ಯಾವ ಕಷ್ಟಗಳನ್ನು ನಾನು ದೇವರಲ್ಲಿ ಅಷ್ಟಾಗಿ ಹೇಳ್ಕೊಳ್ತಾ ಇರಲಿಲ್ಲ, ಅದು ಸಂತೋಷವಾಗಿ ಸ್ವೀಕರಿಸ್ತಾ ಇದೆ. ಅಂದರೆ ನನಗೆ ಮೊದಲು ಆರ್ಥಿಕ ಪರಿಸ್ಥಿತಿ ಹೇಗಿತ್ತು? ಭಾರಿ ಕಷ್ಟದಲ್ಲಿದ್ದೆ, ಹಣದ ಸಮಸ್ಯೆಗಳು. ಆದರೂ ನಾನು ಎಲ್ಲೂ ಸಾಲ ಮಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ಎಷ್ಟೇ ಕಷ್ಟ ಇರಲಿ, ನಾವು ವಾರ ಇಡೀ ಗಂಜಿ ಕುಡ್ದಿದ್ವಿ, ಉಪ್ಪಿನಕಾಯಿ ನಕ್ಕಿ ಗಂಜಿ ಕುಡ್ದಿದ್ವಿ. ಒಂದು ಅಂಗಡಿಗೆ ಹೋದ್ರೆ ಸಾಲ ಕೊಡ್ತಾರೆ, ಆದರೆ ನಮಗೆ ಆ ಒಂದು ಸಾಲ ತಗೊಳ್ಳೋ ಒಂದು ಜ್ಞಾನ ನಮಗಿಲ್ಲ ಆ ಟೈಮಲ್ಲಿ. ನಾವು ನಿಜವಾಗಿ ಹೇಳ್ಬೇಕಾದ್ರೆ ಬುದ್ಧಿವಂತರೇ ಅಲ್ಲ, ವಿದ್ಯಾಭ್ಯಾಸ ಇಲ್ಲದ ಕಾರಣ ನಾವು ಬುದ್ಧಿವಂತರೇ ಅಲ್ಲ, ಅಷ್ಟು ಒಂದು ಪೆದ್ರೆ ನಾವು. ಅದೊಂದು ಸಾಲ ಮಾಡಿದ್ರು ಒಂದು ಅಂಗಡಿ ಇದೆ ನಮ್ಮ ಬಾಡಿಗೆ ಮನೆ ಪಕ್ಕದಲ್ಲಿ, ಅಪ್ಪ ಅಮ್ಮ ಬಿಟ್ಟು ಎಲ್ಲ ಸಿಗ್ತದೆ ಅಂತ ಹೇಳ್ತಾರೆ ಅಲ್ಲಿ. ಮಾಂಸ ಹಿಂಸ ಏನು ಬೇಕಾದ್ರೂ ಸಿಗ್ತದೆ, ಆದರೆ ನಾವು ಅದನ್ನು ತಗೊಂಡು ಒಳ್ಳೆ ಊಟ ಮಾಡೋ ಒಂದು ಇದಿಲ್ಲ. ನಮಗೆ ದೇವರು ಇಷ್ಟ ಕೊಟ್ಟಿದ್ದಾರೆ, ಇದರಲ್ಲಿ ತೃಪ್ತಿ ಪಡೋಣ, ಆ ರೀತಿಯಲ್ಲಿ ನಾವು ಹೋಗೋದು, ಕೈ ಚಾಚಲಿಕ್ಕೆ ಹೋಗೋದಿಲ್ಲ. ಅದು ಒಂದು ಮೊದಲಿಂದನೂ ಅಷ್ಟೇ. ಅದು ಏಕೆ ಅಂತ ಹೇಳಿದರೆ, ಚಿಕ್ಕವನಿಂದ ನನ್ನ ತಂದೆ ತಾಯಿ ಹೇಗೆ ಅಂದರೆ ಒಂದು ಅಂಗಡಿಗೆ ಹೋಗುವಾಗ ಒಂದು ಚಾಕ್ಲೇಟ್ ತೆಕ್ಕೊಡೋಕ್ಕೆ ಅವ್ರಿಗೆ ದುಡ್ಡಿಲ್ಲ. ನಾವು ಚಾಕ್ಲೇಟ್ ಬಾಕ್ಸ್ಗಳು ಮಾತ್ರ ನಾವು ನೋಡ್ತಾ ಇರ್ತೀವಿ, ಆದರೆ ಚಾಕ್ಲೇಟ್ ಕೇಳಲ್ಲ. ಯಾಕೆಂದರೆ ಯಾವತ್ತೂ ಕೇಳಿ ನಮಗೆ ಸಿಕ್ಕಿಲ್ಲ, ಹಾಗಾಗಿ ನಾನು ಯಾವತ್ತೂ ಕೇಳಲ್ಲ. ಹಂಗೆ ಕೇಳಲಿಕ್ಕೆ ನಮಗೆ ಗೊತ್ತಿಲ್ಲ. ನಾನು ಇವತ್ತಿಗೂ ಕೂಡ ಕ್ರಿಸ್ತನಲ್ಲಿ ಬಂದ ನಂತರ ಕೂಡ ಅಷ್ಟೇ, ನನಗೇನು ಬೇಕೋ ನಾನು ಕೇಳೋದಿಲ್ಲ, ನಾನು ಹೃದಯದಲ್ಲಿ ನೆನೆಸ್ತೇನೆ, ಅದು ದೇವ್ರು ನನಗೆ ಆ ಟೈಮಲ್ಲೇ ಕೊಟ್ಟಿರ್ತಾರೆ. ಅದು ದೇವ್ರಿಗೆ ಸ್ತೋತ್ರ. ಅದಕ್ಕೆ ಮತ್ತೊಬ್ಬರಿಗಾಗಿ ನಾನು ಕೇಳ್ತೇನೆ, ಮತ್ತೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಇದು ದೇವ್ರು ನನಗೆ ಕಲಿಸ್ಕೊಟ್ಟಿರೋದು. ಈಗ ನಾನು ಆ ಟೈಮಲ್ಲಿ ನಾನು ತುಂಬ ಕಷ್ಟದಲ್ಲಿದ್ದಾಗ ಈ ಹಾಡು ನನಗೆ ಉತ್ತೇಜನ ಆಗ್ತಾ ಇದೆ. ಈ ಆ ಪ್ರಾಂತ್ಯದಲ್ಲಿ ನನಗೆ ಉತ್ತೇಜನ ಆಗ್ತದೆ, ಹೃದಯ ಒಡಿತು. ದೇವರೇ, ನೀನು ನನ್ನೊಂದಿಗೆ ನೀನು ಮಾತನಾಡ್ತಿರೋದ, ಇದು ನನ್ನನ್ನೇ ನೀನು ಆಶೀರ್ವದಿಸ್ತಾ ಇರೋದ. ದೇವರೇ, ನನ್ನನ್ನು ಮನ್ನಿಸಿಬಿಡು. ನಾನು ಎಷ್ಟು ಬಾರಿ ನೀನು ಮಾತನಾಡಿದ್ರು ನಾನು ನಿನ್ನ ವಾಕ್ಯದ ಮೇಲೆ ನಾನು ನಂಬಿಕೆ ಇಡಲಿಲ್ಲಲ್ಲ, ನನ್ನ ಮನ್ನಿಸಿಬಿಡು ಸ್ವಾಮಿ ಅಂತೇಳಿ ನಾನು ದೇವರಲ್ಲಿ ಕ್ಷಮೆ ಕೇಳಿ ನಾನು ಬಿಕ್ಕಿ ಅಳ್ತಾ ದೇವರಿಗೆ ಸ್ತೋತ್ರ ಹೇಳಿದೆ.
ಸ್ತೋತ್ರ ಹೇಳಿದಾಗ ನನಗೆ ಎಷ್ಟೋ ಒಂದು ಸಮಾಧಾನ ಆಯಿತು, ಒಂದು ದೇವರ ಪ್ರಸನ್ನತೆಯಿಂದ ನಾನು ತುಂಬಲ್ಪಟ್ಟೆ ಆ ಜಾಗದಲ್ಲಿ. ಕೊನೆಗೆ ನಾನು ಪ್ರಾರ್ಥಿಸ್ಲಿಕ್ಕೆ ಆರಂಭಿಸಿದೆ. ಆದರೆ ದೇವರು ಆ ಟೈಮಲ್ಲಿ ಆಡಿದ ಮಾತನ್ನು ನೆರವೇರಿಸಿರೋದು ಯಾವಾಗಂದರೆ ಒಂದು 4-5 ವರ್ಷ ಆದ ನಂತರ. ಅವಾಗ ನನಗೆ ಅಬ್ರಾಹ್ಮಣ ಚಾಪ್ಟರ್ ಅದೇ ಥರ ಅಲ್ವಾ, ದೇವರು ಆಶೀರ್ವದಿಸಿದ ಆಗಲೇ ಆಶೀರ್ವದಿಸಲಿಲ್ಲ, ಸ್ವಲ್ಪ ಸಮಯ ಆದ ನಂತರ ಆಶೀರ್ವದಿಸಿ 25 ವರ್ಷ ವಾಗ್ದಾನ ಮಾಡಿದ 75 ವರ್ಷ ನೆರವೇರಿಸಿ 25 ವರ್ಷ ನಂತರ ನೆರವೇರಿಸಿರೋದು. ಹಾಗೆ ಇರೋದ್ರಿಂದ ನನಗೆ ಆ ಟೈಮಲ್ಲಿ ಏನು ಅನಿಸ್ಲಿಲ್ಲ, ಯಥಾರ್ಥವೇ ನಾರ್ಮಲ್ ಆಗಿ ಹೋಗ್ತಾ ಇತ್ತು. ಆದರೆ ಒಂದೊಂದೇ ಸ್ಟೆಪ್ಪು ದೇವರ ಹಂತವಾಗಿ ಒಂದು ದಿನ ಇವಳು ನೀನು ಎಂಥ ಪ್ರಾರ್ಥನೆ ಮಾಡ್ತೀರಾ, 3 ಗಂಟೆಗೆ ಎದ್ದೊಳ್ತೀರಾ, ಮೊಣಕಾಲು ಹೊರ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ಒಂದು ಜಾಗ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ಇವಳು ಒಂದ್ಸಲ ಅಂದ. ಅವಳ ಹೇಳಿದ್ದಲ್ಲ, ಅವಳಲ್ಲಿ ಒಂದು ಏನೋ ಒಂದು ವೇದನೆ, ಒಂದು ಈ ಬಾಡಿಗೆ ಮೇಲೆ ಎಷ್ಟು ದಿನ ಇರೋದು ಅಂತ. ಆವಾಗಲೇ ನಾನು ಬೆಳಿಗ್ಗೆ ಜಾವದಲ್ಲಿ ಮೊಣಕಾಲುವರಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ನನಗೊಂದು ಜಾಗ ಇಲ್ಲ, ನಾನು ಏನು ಮಾಡಲಿ. ಆ ಒಂದು ದರ್ಶನದಲ್ಲಿ ಒಂದು ಜಾಗ ತೋರಿಸ್ತಾರೆ, ಮಗನೇ ನೀನು ಆ ಜಾಗ ನಾನು ನಿನಗೆ ಅಧೀನ ಮಾಡಿದ್ದೀನಿ, ಇನ್ನು ತಗೋ ಅಂತೇಳಿ. ₹1 ಕೈಯಲ್ಲಿಲ್ಲ. ಆದ್ರೆ ಆಶ್ಚರ್ಯ, ಆ ಜಾಗ ದೇವರು ನನಗೆ ಅಧೀನ ಮಾಡಿದರು, ಕಡಿಮೆ ಬೆಲೆಯಲ್ಲಿ ಅಧೀನ ಮಾಡಿದರು. ಅಲ್ಲೊಂದು ಮನೆಯೇ ಇತ್ತು, ಆ ಬಾಡಿಗೆ ಮನೆಗಿಂತ ತುಂಬ ಚೆನ್ನಾಗಿತ್ತು. ಆ ಮನೆಗೆ ನಾವು ಹೋಗಿ ಎಂಟ್ರಿ ಆದವು. ಅದು ಈ ರೀತಿ ದೇವರು ಹಂತವಾಗಿ ದೇವರನ್ನು ಆಶೀರ್ವದಿಸಿ, ಅದು ತಗೊಂಡಂಥ ಜಾಗ ಯಾರಿಗೂ ಬೇಡ, ಅದೊಂದು ಶಾಪದ ಏರಿಯಾ. ಅಲ್ಲಿ ಯಾರು ಕೂತ್ರು ಆ ಮನೆಯಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಒಂದು ಸಂತೋಷ ಇಲ್ಲ. ಈ ರೀತಿಯಲ್ಲಿ ಇರುವಂಥ ಆ ಮನೆಯನ್ನು ದೇವ್ರು ನನಗೆ ಕೊಟ್ಟಾಗ ಇಡೀ ಊರೇ ಅದನ್ನು ಅಪೋಸ್ ಮಾಡಿದರು. ಆ 2 ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದು ಈ ಮನೆಯಲ್ಲಿ ಇದಾನಲ್ಲ, ಇವನಿಗೆ ಏನಾಗ್ತದೋ ಏನೋ, ಈ ಕುಟುಂಬದ ಇದರಲ್ಲಿ ಶಾಪ ಇದೆ, ಯಾರು ಭಟ್ರುಗಳು ಸಮೇತ ನಿಲ್ಲಿಲ್ಲ, ಹೋಮ ಮಾಡಿ ನಿಲ್ಲಿಕ್ಕೆ ನೋಡಿದ್ರೆ ಆಗಲಿಲ್ಲ, ಈ ಜಾಗ ಯಾರಿಗೂ ಬೇಡ ಅಂತೇಳಿ ತಳ್ಳಿಬಿಟ್ಟು ಜಾಗನ ಇವನ್ ತಗೊಂಡಿದ್ದಾನಲ್ಲ. ಆವಾಗ ನನಗೆ ಒಂದು ದೇವ್ರ ವಿಷಯದಲ್ಲಿ ಮಾತಾಡಲಿಕ್ಕೆ ನನಗೆ ಬಲ ಬಂತು. ನನ್ನ ದೇವರು ಈ ಶಾಪದ ಜಾಗವನ್ನು ಆಶೀರ್ವದಿಸಿ ನನಗೆ ಕೊಟ್ಟಿದ್ದಾನೆ, ನನ್ನ ದೇವರೇ ನನಗೆ ಹೇಳಿರೋದು ಈ ಜಾಗ ನೀನು ತಗೋ ಎಂಬುದಾಗಿ. ಅಂದರೆ ನಿನ್ನ ದೇವರಿಗೆ ಕೆಟ್ಟದಾಗಿ ಹೇಳ್ತಾ ಇದ್ರು, ಅವರಿಗೆ ಬುದ್ಧಿ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಕೆಟ್ಟದಾಗಿ ಮಾತಾಡ್ತಾ ಇದ್ರು. ನಾನು ಅದನ್ನು ಅವ್ರ ಬಗ್ಗೆ ಅವ್ರಿಗೆ ಕ್ಷಮಿಸಿ ಅವರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೆ. ಈ ದಿನದಲ್ಲಿ ಆ ಊರಿನಲ್ಲಿ ಅಂಥ ಒಂದು ಮನೆ ಕಟ್ಟಿ, ಅಂಥ ಒಂದು ಅಭಿವೃದ್ಧಿ ಒಂದು ಜಾಗ ಅಂದರೆ ಅದು ಒಂದೇ. ಅಷ್ಟು ಚೆನ್ನಾಗಿ ದೇವರು ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಆ ಜಾಗದಲ್ಲಿ ಕೂಡ ನಮ್ಮನ್ನು ಇಟ್ಟಿದ್ದಾರೆ. ನನಗೆ ಆಶ್ಚರ್ಯ ಅನಿಸ್ತದೆ. ನಿಮ್ಮ ಮಕ್ಕಳ ಬಗ್ಗೆ ನಾನು ಕೇಳಲಿಲ್ಲ, ಮಕ್ಕಳ ಹೆಸರು ಏನು? ಮಕ್ಕಳ ಹೆಸರು ಒಬ್ಬಳದು, ದೊಡ್ಡವಳದ ಹೆಸರು ಜಿನ್ಸಿ ಅಂತ, ಜೋಯ್ಸಿ ಅಂತ, ಚಿಕ್ಕವಳ ಹೆಸರು ಜಿನ್ಸಿ ಅಂತ. ಅವಳು ಚಿಕ್ಕವಳು 5ನೇ ಕ್ಲಾಸ್ನಲ್ಲಿ ಓದ್ತಿದ್ದಾಳೆ, ದೊಡ್ಡವಳು 7ನೇ ಕ್ಲಾಸ್ ಓದ್ತಿದ್ದಾಳೆ. ಹೇಗೆ ಮಕ್ಕಳ ವಿದ್ಯಾಭ್ಯಾಸ ಹೇಗಿದೆ? ವಿದ್ಯಾಭ್ಯಾಸ ಎಲ್ಲ ಪರವಾಗಿಲ್ಲ, ಅಂದರೆ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ, ಅಂದರೆ ಫಸ್ಟ್ ಕ್ಲಾಸ್. ಇನ್ನೂ ಪರವಾಗಿಲ್ಲ, ಒಳ್ಳೆ ಪರ್ಸೆಂಟೇಜ್ ಇದೆ, ಚೆನ್ನಾಗಿ ಓದ್ತಾರೆ. ಹೇಳಿ ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ ಹೇಳಿ, ಏನಾಯ್ತು ಮತ್ತೆ, ಹೇಗೆ ಅಭಿವೃದ್ಧಿ? ಈಗ ಮನೆಯೆಲ್ಲ ಚೆನ್ನಾಗಿ ಕಟ್ಟಿದ್ದು, ನಿಮ್ಮ ಊರಿನಲ್ಲಿ ಒಳ್ಳೆ ಮನೆ ನೀವು ನಿಮಗೆ ಕೊಟ್ಟಿದ್ದಾನೆ. ಹೌದೌದು. ಅದು ದೇವರಿಗಾಗಿ ನೀವು ಏನು ಮಾಡ್ತಾ ಇದ್ದೀರಿ? ದೇವರಿಗಾಗಿ ಅಂತ ಹೇಳಿದರೆ ನಮಗೆ ಕೊಡೋ ವಿಷಯದಲ್ಲಿ ಸ್ವಲ್ಪ ಮುಂದೆನೆ ಅದು ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಅದು ಮೊದಲಿಂದನೂ ಅಷ್ಟೇ, ಅದು ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ. ಮತ್ತು ನನಗೆ ಹೇಗೆ ಅಂತ ಹೇಳಿದರೆ, ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ ಅನ್ನೋ ವಾಕ್ಯ ನನಗೆ ತುಂಬ ಉತ್ತೇಜನ. ನಮ್ಮ ಹೃದಯದಲ್ಲಿ ನೀನು ಏನು ನಿರ್ಣಯಿಸಿರ್ತೀಯೋ ಅದನ್ನು ನೀನು ಕೊಡು ಅಂತೇಳಿ ನನಗೆ ದೇವರು ಮಾತನಾಡಿರೋದು. ಅದಕ್ಕೆ ಅದು ಅಳತೆಗಳಿಲ್ಲದೆ ಕೊಡಿ ಅಂತಲೂ ಯೇಸುಸ್ವಾಮಿ ಹೇಳ್ತಾರೆ. ಆ ರೀತಿಯಲ್ಲಿ ನಾನು ಕೊಡುವಾಗೆ ದೇವರು ನನ್ನ ಇಟ್ಟಿದ್ದಾರೆ. ಆ ರೀತಿಯಲ್ಲಿ ನಾನು ಯಾರೇ ಬಂದು ಕೇಳಿದ್ರು ನಾನು ಇನ್ನು ಮುಂದೆ ನೋಡಲ್ಲ, ಮೊದಲಿಂದನೂ ಅಷ್ಟೇ. ಅದು ತಗೊಂಡು ಹೋದವರೆಲ್ಲ ಹೋದರು, ಅದು ವಾಪಸ್ ಕೊಡ್ತಾರಂತನಲ್ಲ, ಆದರೆ ಆ ರೀತಿಯಾಗಿ ಕೊಡುವಾಗ ದೇವರು ನನ್ನನ್ನು ಆಶೀರ್ವದಿಸಿದರು. ಮತ್ತು ಸೇವೆಗೆಲ್ಲ ನಾವು ಸಪೋರ್ಟ್ ಮಾಡ್ತೇವೆ. ಸಪೋರ್ಟ್ ಮಾಡಿ ಬೇರೆ ಏನೆಲ್ಲ ಮಾಡ್ತೀರಿ? ಬೇರೆ ಅಂತ ಹೇಳಿದರೆ ಈಗ ಅಲ್ಲ, ಬೇರೆ ಸೇವೆ ವಿಷಯದಲ್ಲಿ ಏನು ಮಾಡ್ತಾ ಇದ್ದೀರಿ? ಸೇವೆ ವಿಷಯದಲ್ಲಿ ನಾನು ಇದು ಸಭೆಯಲ್ಲಿ ಒಂದು ವರ್ಷಿಪ್ ಲೀಡರ್. ನೀವು ವರ್ಷಿಪ್ ಲೀಡರು. ಈ ಕೀಬೋರ್ಡೆಲ್ಲ ಪ್ಲೇ ಮಾಡಿ ನಾವು ವರ್ಷಿಪ್ ಮಾಡ್ತೀವಿ. ಆಮೇಲೆ ಸಭೆಯಲ್ಲಿ ಅಂತ ಹೇಳಿದರೆ ಯಾವುದೇ ಒಬ್ಬರು ಸೇವಕರು ಬರಲಿ, ಅವ್ರ ವಿಷಯದಲ್ಲಿ ಪ್ರಾರ್ಥಿಸುವಾಗ, ಮತ್ತು ಅವರು ವಾಕ್ಯಕ್ಕೆ ವಿರುದ್ಧವಾಗಿ ಬೋಧನೆ ಮಾಡ್ತಾರಾ, ದುರ್ಬೋಧನೆನ ಅಥವಾ ಒಳ್ಳೆ ಬೋಧನೆನ, ಅದನ್ನು ವಿವೇಚಿಸುವಂಥ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾರೆ. ಯಾರೇ ಒಬ್ಬರು ಸಭೆಗೆ ಬಂದು ವಂಚಿಸ್ಲಿಕ್ಕಾಗಲ್ಲ, ಯಾವ ಆತ್ಮನ ವಂಚಿಸ್ಲಿಕ್ಕಾಗಲ್ಲ. ಅದನ್ನು ದೂರದಿಂದಲೇ ಗುರುತು ಹಿಡಿದು ಅದನ್ನು ಖಂಡಿಸುವಂಥ ಬಲ, ಶಕ್ತಿ ದೇವರು ನನಗೆ ದಯಪಾಲಿಸಿದ್ದಾರೆ. ಅದೊಂದು. ಎರಡನೇದಾಗಿ ಸಭೆಯಲ್ಲಿ ಹೇಗೆ ಅಂತ ಹೇಳಿದರೆ, ಯೂತ್ಗಳು ಬೆಳಿಬೇಕಂತ ಒಂದು ದಾಹ ದೇವರು ನನಗೆ ಕೊಟ್ಟಿದ್ದಾರೆ. ಯವನಸ್ಥರು ಹೇಗಿರಬೇಕು, ನಾನು ಯವನಸ್ಥ ಪ್ರಾಯದಲ್ಲಿ ನಾನು ಹೇಗಿದ್ದೆ, ದೇವರು ಹೇಗೆ ನನ್ನನ್ನು ನಡೆಸಿದರು ಅನ್ನೋ ವಿಚಾರದಲ್ಲಿ ಅದನ್ನು ಟೀಚ್ ಮಾಡಿ ಯವನಸ್ಥರನ್ನು ಕರ್ತನ ಕಡೆಗೆ ನಡೆಸಲಿಕ್ಕೆ ದೇವರು ನನಗೆ ಸಹಾಯ ಮಾಡ್ತಿದ್ದಾರೆ. ಅದು ಅಲ್ಲದೆ ನಾನೊಬ್ಬ ರಕ್ಷಣೆಯಿಂದ ಹಿಂಜರಿದು ಹೋದಾಗ ನನ್ನ ಜೀವನದಲ್ಲಿ ಏನೆಲ್ಲ ಘಟನೆ ನಡೀತು, ಹಾಗೆ ರಕ್ಷಣೆಯಿಂದ ಹಿಂಜರಿದು ಹೋದಂಥ ಆತ್ಮಗಳ ಬಳಿ ಹೋಗ್ಬಿಟ್ಟು ಅವ್ರನ್ನ ಒಂದು ವಾಕ್ಯ ಕೊಟ್ಟು ಎಚ್ಚರಿಸಿ ಸಾಕು, ಮಾರನೇ ವಾರನೇ ಅವರು ಸಭೆಗೆ ಬಂದಿರ್ತಾರೆ, ದೇವರು ಅವ್ರನ್ನ ಆಶೀರ್ವದಿಸ್ತಾರೆ. ಈ ರೀತಿ ಎಷ್ಟೋ ಆತ್ಮಗಳು ಕೂಡ ಸಭೆಗೆ ಬಂದಿದೆ.
ಅದೊಂದು ದಾಹ ನನಗಿದೆ. ಹಾಗೆ ನಿಮ್ಮ ಪ್ರೇಯರ್ ಕೂಡ ನಮಗೆ ಬೇಕು. ಆ ಒಂದು ಯಾಕಂದ್ರೆ ಸಾಧಾರಣ ಒಂದು ಕೆಲಸ ಅಲ್ಲ ಅದು. ನಿಮ್ಮೆಲ್ಲರ ಪ್ರಾರ್ಥನೆ ನಮಗೆ ಖಂಡಿತವಾಗಿ. ಸಿಸ್ಟರ್, ನಿಮಗೆ ಕೇಳ್ತಾ ಇದ್ದೇನೆ, ಈಗ ನೀವು 5 ವರ್ಷದ ನಂತರ ರಕ್ಷಣೆಗೆ ಬಂದ್ರಿ, ಇವರು ರಕ್ಷಣೆಯಲ್ಲಿದ್ದರು. ನಿಮ್ಮ 5 ವರ್ಷದ ರಕ್ಷಣೆ ಬಂದ ನಂತರದ ಮತ್ತು ಅದರ ಹಿಂದಿನ ಜೀವಿತ ಏನು ವ್ಯತ್ಯಾಸ ನೋಡಿದ್ರಿ ನೀವು? ಅಂದರೆ ಫಸ್ಟು ಚರ್ಚಿಗೆ ಹೋಗ್ತಾ ಇದ್ವಿ. ಚರ್ಚಿಗೆ ಹೋಗುವಾಗ ಅದೊಂದು ವಾಡಿಕೆ, ತಂದೆ ತಾಯಿ ಹೇಳ್ಕೊಟ್ಟಿದ್ದ ರೀತಿಯಲ್ಲಿ ಹೋಗೋದು ಬರೋದು, ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ವಾರ ವಾರ ಹೋಗ್ತಿದ್ವಿ ರಕ್ಷಣೆ ಒಂದು ಮುಂಚೆ. ಆದರೆ ರಕ್ಷಣೆ ಹೊಂದಿದ ಮೇಲೆ ನಾನು ಹಾಗೆ ಅಲ್ಲ. ಏಕೆಂದರೆ ರಕ್ಷಣೆ ಹೊಂದಿದ ಮೇಲೆ ನಾನು ನಿಜವಾಗ್ಲೂ ನಂಗೆ ಆವಾಗ ಚರ್ಚಿಗೆ ಹೋಗೋ ದೇವ್ರ ಬಗ್ಗೆನೇ ಅಷ್ಟು ಇಂಟ್ರೆಸ್ಟ್ ತಗೊಳ್ತಿರ್ಲಿಲ್ಲ, ಗೊತ್ತೂ ಇರಲಿಲ್ಲ. ಮತ್ತು ಈ ಸಭೆಗೆ ಹೋಗಕ್ಕೆ ಶುರು ಮಾಡಿದ್ಮೇಲೆ ಕಣ್ಣೀರಿಂದ ಪ್ರೇಯರ್ ಮಾಡೋದು. ಪ್ರೇಯರ್ ಅಂದರೆ ಏನು, ದೇವ್ರಂದ್ರೆ ಏನು, ನಮ್ಮ ಪ್ರಾರ್ಥನೆ ಕೇಳ್ತಾರೆ, ನಾವು ಕೇಳಿದ್ದಕ್ಕೆ ಉತ್ತರ ಕೊಡ್ತಾರೆ ಅನ್ನೋದೆಲ್ಲ ರಕ್ಷಣೆ ಹೊಂದಿದ ಮೇಲೆ ನನಗೆ ಗೊತ್ತಾಯಿತು. ಫಸ್ಟ್ ಅಂದರೆ ವಾಡಿಕೆ ಪ್ರಕಾರ ಹೋಗ್ತಿದ್ವಿ ಬರ್ತಿದ್ವಿ, ಅಲ್ಲೋಗಿ ಅದು ಸಣ್ಣ ಏಜು, ಒಳ್ಳೆ ಖುಷಿಯಲ್ಲಿ ಹೋಗ್ತಿದ್ವಿ ಬರ್ತಿದ್ವಿ. ಆದರೆ ಹೀಗೆ ಆಗಲ್ಲ, ಸತ್ಯ ದೇವರು ಇದ್ದಾರೆ ಅನ್ನೋದೆಲ್ಲ ಒಂದು ಮನವರಿಕೆ ಆಯಿತು ರಕ್ಷಣೆ ಹೊಂದಿದ ಮೇಲೆ. ಸಿಸ್ಟರ್, ಈಗ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ರಕ್ಷಣೆ ಹೊಂದಿದ್ದಾರಾ? ಇಲ್ಲ, ಯಾರು ಇಲ್ಲ. ಏನು ಹೇಳ್ತಾರೆ ಅವ್ರು ನಿಮಗೆ? ಫಸ್ಟ್ ಎಲ್ಲ ಈಗಲ್ಲ, ಈಗ ಒಂದು ಉತ್ತಮ ಸ್ಥಿತಿಯಲ್ಲಿ ನೀವಿದ್ದೀರಿ. ಫಸ್ಟ್ ಅಲ್ಲಿ ಏನು ಹೇಳ್ತಿದ್ರು? ಫಸ್ಟ್ ಹೇಳ್ತಿದ್ರು ಹೋಗೋದು ಬೇಡ, ಯಾಕೆ ಹಿಂಗಾದ್ರಿ ನೀವು ಅಂತೆಲ್ಲ ಹೇಳ್ತಿದ್ರು. ಮತ್ತೆ ಒಬ್ಬರು ಒಂದು ದೋಣಿಗೆ ಇನ್ನೊಬ್ರು ಇನ್ನೊಂದು ದೋಣಿಗೆ ಕಾಲಿಡೋದು ಸರಿ ಅಲ್ಲ. ನಾನು ಚರ್ಚಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದೆ. ಅದಕ್ಕೆ ನಮ್ಮ ಮನೇಲಿ ಹೇಳ್ತಿದ್ರು, ಇಬ್ಬರು ಒಂದೊಂದು ದೋಣಿಗೆ ಕಾಲಿಡೋದು ಸರಿ ಅಲ್ಲ, ಏನೆಲ್ಲಿಗೆ ಹೋಗ್ತಾನೆ ಅಲ್ಲಿಗೆ ನೀನು ಹೋಗು ಅಂತ ಮತ್ತೆ ಮನೆಯಿಂದಲೇ ಹೇಳಿದರು. ಮನೆಯಿಂದ ಮತ್ತೇನು ಪ್ರಾಬ್ಲಮ್ ಆಗಲಿಲ್ಲ ನಮಗೆ. ಫಸ್ಟು ಸ್ವಲ್ಪ ಹೇಳ್ತಿದ್ರು, ಬೇಡ ನೀವು ಚರ್ಚಿಗೆ ಹೋಗಿ, ಅವ್ನು ಚರ್ಚಿಗೆ ಹೋಗೋದಂತಲ್ವ ನೀವು ನಮ್ಮ ಮದುವೆ ಮಾಡಿಸ್ಕೊಟ್ಟಿದ್ದು, ಮತ್ತೆ ಯಾಕೆ ಇಂಜರ್ದು ಹೋಗಿದ್ದು ಅಂತೆಲ್ಲ ಫಸ್ಟ್ ಸ್ವಲ್ಪ ಹೇಳ್ತಿದ್ರು. ಆದರೆ ಆಮೇಲೆ ನಿಲ್ಸಿದ್ರು, ಏನು ಹೇಳ್ತಿದ್ರು. ಈಗ ನೋಡಿ, ಮದುವೆ ಆದ ನಂತರ ಅವರು ರಕ್ಷಣೆ ಹೊಂದಿ ಚರ್ಚಿಗೆ ಹೋಗ್ತಿದ್ರು, ನೀವು ಹೋಗ್ತಿರ್ಲಿಲ್ಲ. ನಿಮಗೆ ಅನಿಸ್ಲಿಲ್ವಾ ಇವ್ರನ್ನ ಬಿಟ್ಟು ಹೋಗುವ, ಇವ್ರು ಬೇಡ ಅಂತ ಯಾರು ಹೇಳಿಲ್ವಾ? ಅಂಥವ್ರು ಯಾಕೆ ನೀವು ಸಾಹಸ ಮಾಡ್ತೀವಿ ಬಿಟ್ಟು ಹೋಗುವ? ಹಾಗೇನೆ ಯಾರು ಅನಿಸ್ಲಿಲ್ವಾ? ಇಲ್ಲ, ನಂಗೂ ಹಾಗೇನು ಅನಿಸಿಲ್ಲ. ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗ್ತಿತ್ತು. ಚರ್ಚಿಗೆ ಕ್ಯಾಥೋಲಿಕ್ ಚರ್ಚಿಗೆ ಹೋಗ್ತಿದ್ವಲ್ಲ, ಇವರು ಸಭೆಗೆ ಹೋಗ್ತಿದಾರಲ್ಲ. ಮತ್ತು ನನ್ನ ಮನಸ್ಸಿಗೆ ಅನಿಸ್ತು, ಇವರು ಎಲ್ಲ ಭಾನುವಾರ ಚಂದ ರೆಡ್ಡಿಯಾಗಿ ಸ್ಟೈಲಾಗಿ ಇವ್ರು ಹೋಗ್ತಾರಲ್ಲ, ಇವ್ರು ಎಲ್ಲಿಗೆ ಹೋಗೋದು, ಹಿಂಗೆ ಭಾನುವಾರ ಹಿಂಗೆ ಹೋಗ್ತಾರಲ್ಲ ಅಂತ ಮನಸ್ಸಿಗೆ ಒಂದು ಬಂತು. ನೋಡ್ಬೇಕು, ಒಂದು ಭಾನುವಾರ ಹೋಗಿ ನೋಡ್ಬೇಕು ಇವರಲ್ಲಿ ಯಾಕೆ ಹಿಂಗೆ ಹೋಗೋದು ಅಂದ್ರೆ. ಅವಾಗ ಚರ್ಚಿಗೆ ಹೋಗುವಾಗ ಗಡ್ಡೆಲ್ಲ ಬಿಟ್ಕೊಂಡು ಒಟ್ರಾಸಿ ಹೋಗ್ತಿದ್ದೆ. ಆ ವಿಗ್ರಹ ಮುಂದೆ ಕೂತ್ಕೊಂಡು, ದೇವರೇ ನಾನು ವಿಗ್ರಹ ಮುಂದೆ ಇದ್ದೀನಿ, ನಾನು ಈ ಮೊಣಕಾಲಿರೋದು ವಿಗ್ರಹ ಮುಂದೆ ಅಲ್ಲ ನಿನ್ನ ಮುಂದೆ ಅಂತೇಳಿ ಭಾರಿ ಬೇಜಾರಲ್ಲಿ. ಮತ್ತೆ ಬಟ್ಟೆ ಎಲ್ಲ ಇಸ್ತ್ರಿ ಹಾಕಲ್ಲ, ಸುಮ್ಮನೆ ನನಗೆ ಗೊತ್ತುಂಟು ಅದು ತಪ್ಪು ಅಂತೇಳಿ. ನನಗೆ ಪಾಪ ಕ್ಯಾಥಲಿಕಲ್ಲಿ ಇದ್ದಾಗ ಅದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ರಕ್ಷಣೆ ಬಂದ ಮೇಲೆ ನಾವು ಇಂಜರ್ದು ಹೋದ್ರೂ ಕೂಡ ಅದು ತಪ್ಪನ್ನೋ ಒಂದು ಮನವರಿಕೆ ನಮಗೆ ಬಂದೇ ಬರುತ್ತೆ, ಸತ್ಯ ಗೊತ್ತಿದೆಯಲ್ಲ. ಹಾಗಾಗಿ ನನಗೆ ತುಂಬ ಭಯ ಆಗ್ತಾ ಇತ್ತು. ನಾನು ಎಂತ ಮಾಡ್ತಾ ಇದ್ದೀನಿ, ಈ ಥರ ತಪ್ಪುಗಳು ಮಾಡ್ತಾ ಇದ್ದೀನಲ್ಲ, ದೇವ್ರು ನೋಡ್ತಾನೆ ಇದ್ದಾರಲ್ಲ ಅಂದ್ಬಿಟ್ಟು ಒಂದು ಕಡೆ ಭಯನೂ ಪಡ್ತಾ ಇದೆ. ಆವಾಗ ಅಲ್ಲಿ ಹೋದಾಗ ಒಟ್ರಾಸಿ ಹೋಗ್ತಾ ಇದೆ, ಅದು ಇವಳಿಗೆ ಗೊತ್ತುಂಟು. ಆದರೆ ನಾನು ಯಾವಾಗ 2ನೇ ಸಲ ರಕ್ಷಣೆ ಬಂದ, ನಾನು ಖಡಕ್ ಆಗಿಬಿಟ್ಟೆ. ಸ್ವಲ್ಪ ತಳೆ ಎಲ್ಲ ಬಾಚಿಕೊಂಡು, ಗಡ್ಡೆಲ್ಲ ತೆಕ್ಕೊಂಡು, ಒಳ್ಳೆ ಬಟ್ಟೆ ಎಲ್ಲ ಇಸ್ತ್ರಿ ಹಾಕ್ಕೊಂಡು, ಇವಳು ಇದನ್ನು ಗಮನಿಸ್ತಾನೇ ಇದ್ಲು. ಅಲ್ಲ ಇವರು ಚರ್ಚಿಗೆ ಹೋಗುವಾಗ ಹಿಂಗಿರಲಿಲ್ಲ, ಇವರು ಸಭೆಗೆ ಹೋಗುವಾಗ ಯಾಕೆ ಹಿಂಗಿದ್ದಾರೆ ಅಂತೇಳ್ಬಿಟ್ಟು ಟೆಸ್ಟ್ ಮಾಡ್ಲಿಕ್ಕೆ ಇವಳು ಬಂದಿದ್ದು. ಆದರೆ ಅದೇ ದಿನ ದೇವರು ಹೇಗೆ ಅನ್ನಿಸ್ತದೆ ನಮಗೆ ಇವಾಗ? ಹೇಗೆ ಅನ್ನಿಸ್ತದೆ ನೀವು ರಕ್ಷಣೆ ಮದುವೆ ಆಗುತ್ತೆ ಹೇಳಿದ್ರೆ, ನೀವು ರಕ್ಷಣೆ ಹೊಂದುವುದಕ್ಕೆ ಮುಂಚೆ ಮತ್ತು ಈಗಿನ ಜೀವಿತ ಹೇಗೆ ಅನ್ನಿಸ್ತಿದೆ ನಿಮಗೆ? ಈಗಿನ ಜೀವಿತ ತುಂಬ ಒಳ್ಳೆ ರೀತಿಯಾಗಿ ದೇವ್ರು ನಡೆಸ್ತಿದ್ದಾರೆ. ನಾವು ಕೇಳಿದೆಲ್ಲ ದೇವ್ರು ಕೊಡ್ತಾರೆ. ಜಗಳಗಳುಂಟಾ? ಇಲ್ಲ. ಏನಾದರೂ ಸಣ್ಣ ಪುಟ್ಟ ಈಗೇನಿಲ್ಲ, ಬರ್ತವೆ. ಅಂದರೆ ದೇವ್ರ ಕೃಪೆ, ದೇವ್ರು ನಮ್ಮನ್ನು ನಡೆಸ್ತಿದ್ದಾರೆ. ಜಗಳ ಏನಿಲ್ಲ, ಹೋಗ್ತವೆ. ಅದೊಂದು 5 ನಿಮಿಷ ಇರುತ್ತೆ, ಚಿಕ್ಕ ಪುಟ್ಟ ಇದ್ದೇ ಇರುತ್ತೆ. ಸಣ್ಣ ಪುಟ್ಟ ಅದು ಇರುತ್ತೆ. ಮತ್ತೆ ರಕ್ಷಣೆ ಒಂದ ಮುಂಚೆ ಇವರು ಕೆಲಸಕ್ಕೆ ಹೋಗ್ತಾ ಇದ್ರು. ಆಗ ನಾವು ಮನೆ ತಗೊಂಡಿದ್ದೀವಿ, ಆ ಮನೆ ಬೀಳೋ ಸ್ಥಿತಿಯಲ್ಲಿತ್ತು. ಆವಾಗ ನಾನು ಹೇಳ್ತಿದ್ದೆ ಮನೆ ಕಟ್ಟೋಣ ಅಂತ ಹೇಳ್ತಿದ್ದೆ. ಆದರೆ ಇವರು ಫಸ್ಟು ಚರ್ಚ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಬೀಳೋ ಸ್ಥಿತಿಯಲ್ಲಿದೆ. ಫಸ್ಟ್ ಅವ್ರು ಚರ್ಚ್ ಕಟ್ಟಲಿಕ್ಕೆ ಇಟ್ಟಿಗೆ ಎಲ್ಲ ಕೊಟ್ಟರು, ಚರ್ಚ್ ಕಟ್ಟಲಿಕ್ಕೆ. ಆವಾಗ ನಾ ಹೇಳ್ತಿದ್ದೆ, ನಮ್ಮ ಮನೆ ಹಿಂಗಿದೆಯಲ್ಲ, ಕೆಳಗೆ ಕೂತ್ರೆ ಮೇಲೆ ಆಕಾಶ ಕಾಣುತ್ತೆ, ಆ ಥರ ಇದೆ, ನೀವು ಹೋಗಿ ಚರ್ಚಿಗೆ ಇದು ಮಾಡ್ತಿದ್ದೀರಲ್ಲ ಅಂತ ಹೇಳ್ತಿದ್ದೆ. ಆದರೆ ಇವ್ರು ದೇವ್ರಿಗೆ ಕೊಟ್ಟರು, ದೇವ್ರು ನಮ್ಮ ಮನೆ ಕಟ್ಟಿದ್ರು. ಮನೆ ನೀವು ಕಟ್ಟಿದ್ರು, ಅವರು ಕಟ್ಟಿದ್ರು, ನಿಮ್ಮ ಮನೆ ದೇವ್ರು ಕಟ್ಟಿದ್ರು. ಮತ್ತೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಕೆಲಸದವ್ರನ್ನ ಇಟ್ಕೊಂಡಿದ್ರು, ತುಂಬ ಜನ ಗಾರಿಯವರೆಲ್ಲ ಇದ್ರು. ಮನೆಗೆ ಬರೋವಾಗ ಕೈಯಲ್ಲಿ 5 ಪೈಸೆ ಇರ್ತಿರ್ಲಿಲ್ಲ. ಅವ್ರು ಕೇಳ್ತಾರೆ ಅಂತ ಎಲ್ಲ ಅವ್ರಿಗೆ ಕೊಟ್ಟು ಬರ್ತಾ ಇದ್ರು. ಮನೆಗೆ ಏನು ತರಬೇಕು ಅಂದ್ರೆ ಇವ್ರ ಕೈಯಲ್ಲಿ ಏನೂ ಇರ್ತಿರ್ಲಿಲ್ಲ. ಆದರೆ ಆ ಸ್ಥಿತಿಗೆ ಎಲ್ಲ ದೇವ್ರು ತಳ್ಳಿಯಾಗಿ ಈಗ ನಮ್ಮನ್ನ ದೇವರು ಉನ್ನತ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ, ಒಳ್ಳೆ ರೀತಿಯಲ್ಲಿ ಇಟ್ಟಿದ್ದಾರೆ. ಖಂಡಿತವಾಗಿ. ಈಗ ಯಾವ ಕೊರತೆಯೂ ದೇವರು, ಯಾವ ಕೊರತೆ ಅಂದ್ರೆ ಯಾವ ದೇವರ ವಾಕ್ಯ ಹೇಳಿದ್ದೆ, ಸಂತೋಷವಾಗಿ ಕೊಡೋದ್ರಲ್ಲಿ ದೇವರಿಗೆ ಪ್ರೀತಿ ಉಂಟು.
ಯಾಕಂದರೆ ಸಂತೋಷವಾಗಿ ಯಾರು ಬಿತ್ತಾರೆ ದೇವರು ಅವ್ರ ಮೇಲೆ ಪ್ರೀತಿ ಇಡ್ತಾರೆ. ಅದೇ ಇದೆ ನಿಮ್ಮದೇ ಒಂದು ಸಾಕ್ಷಿ ನಾವು ನೋಡುವ. ಯಾಕಂದರೆ ಸಂತೋಷವಾಗಿ ಕೊಟ್ಟಿದ್ದೀರಿ, ನಿಮ್ಮ ಮನೆ ಕಟ್ಟುವುದನ್ನು ಬಿಟ್ಟು ಅದಕ್ಕೆ ದೇವರ ಆಲಯ ಕಟ್ಟಲಿಕ್ಕೆ ಕೊಟ್ಟಿದ್ದೀರಿ. ನೋಡಿ ದೇವರು ಹೇಗೆ ನಿಮ್ಮನ್ನು ಅಭಿವೃದ್ಧಿ ಮಾಡಿ. ಮತ್ತು ವಾಗ್ದಾನ ನೋಡಿ, ಇಸಾಕನ ಬೀಜ ಬಿತ್ತಿದ್ದು 100ರಷ್ಟು ಕೊಯ್ದುಕೊಂಡನು ಅಲ್ಲ. ಇಸಾಕನು ಆ ಬರಗಾಲದಲ್ಲಿ ಬೀಜ ಬಿತ್ತಿದನು, ಮಳೆಗಾಲದಲ್ಲಿ ಅಂತ ಹೇಳುವುದಿಲ್ಲ, ಬರಗಾಲದಲ್ಲಿ ಬೀಜ ಬಿತ್ತಿದನು, 100ರಷ್ಟು ಕೊಯ್ದುಕೊಂಡನು. ಆ ರೀತಿ ದೇವರಿಗಾಗಿ ನೀವು ಬಿತ್ತಿದ್ದೀರಿ, ದೇವರು ನಿಮಗೆ ಕೊಯ್ಲಿಕ್ಕೆ 100ರಷ್ಟು ಕೃಪೆ ಮಾಡಿದ್ದಾನೆ ಅಲ್ಲ. ಬ್ರದರ್, ನಿಮ್ಮ ಬಿಸ್ನೆಸ್ಸಲ್ಲಿ ಹೇಗೆ ನಡೀತದೆ? ಬಿಸ್ನೆಸ್ ಈಗ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಮೊದಲೆಲ್ಲ ಯಾವ ಥರ ಅಂತ ಹೇಳಿದರೆ ಒಂದು ಸಣ್ಣ ಪುಟ್ಟ ಎಲ್ಲ ಬಿಲ್ಡಿಂಗಲ್ಲಿ ಹಿಡಿದು ಕೆಲಸ ಮಾಡ್ತಾ ಇದ್ದೆ. ಮತ್ತು ಈಗೀಗ ಹೇಗೆ ಅಂದರೆ ಅವ್ರಿಗೆ ಕೊಡ್ಬೋದು, ಅವನು ಒಬ್ಬ ಒಳ್ಳೆ ಮನುಷ್ಯ, ದುಡ್ಡಿನ ವಿಷಯದಲ್ಲಿ ಪ್ರಾಮಾಣಿಕ, ಅವನಿಗೆ ಕೊಡ್ಬೋದು ಅಂದ್ಬಿಟ್ಟು ಈಗ ಕೋಟಿಗಟ್ಟಲೆ, ಈಗ 1 ಕೋಟಿ 1.5 ಕೋಟಿ ಹಿಂಗೆ ದೊಡ್ಡ ಬಿಲ್ಡಿಂಗ್ 4 ಅಫ್ಟೇರು 5 ಅಫ್ಟೇರು ಈ ರೀತಿ ದೊಡ್ಡ ಕನ್ಸ್ಟ್ರಕ್ಷನ್ ನಾನು ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಈಗ ಏನಾಗಿದೆ ಅಂದರೆ ಈಗ ಆ ವಾಕ್ಯದಲ್ಲೇ ಇದೆ, ನಿನ್ನ ಜೊತೆ ಸೇವಕರನ್ನು ನಾನು ಆಶೀರ್ವದಿಸ್ತೇನೆ ಅಂತ. ಹಾಗೆ ಕೆಲಸಗಾರರು ನನಗಿದ್ದಾರೆ, ಆ ಕೆಲಸಗಾರರು ಕೂಡ ಅಭಿವೃದ್ಧಿ ಹೊಂದಿದ್ದಾರೆ. ಅವ್ರದ್ದು ಸಾಕ್ಷಿ, ಅವರು ಅನ್ಯರಾದರೂ ಕೂಡ ಅವ್ರಿಗೆ ಬಂದು ಹೇಳ್ತಾರೆ, ಅಣ್ಣ ನಿಮ್ಮ ಹತ್ರ ನಾನು ಕೆಲಸಕ್ಕೆ ಬಂದಮೇಲೆ ಏನಂತ ಗೊತ್ತಿಲ್ಲ, ನನ್ನ ಮನೆ ಕೆಲಸ ಆಯಿತು, ನನ್ನ ಮನೆ ಕಂಪ್ಲೀಟ್ ಆಯಿತು. ಆಮೇಲೆ ಈಗ ನನ್ನ ವೆಹಿಕಲ್ ಇಲ್ಲದೆ ಯಾವ ಕೆಲಸಗಾರರು ಇಲ್ಲ, ಎಲ್ಲರ ಕೈಲಿ ವೆಹಿಕಲ್ ಇದೆ. ಆಮೇಲೆ ಅವ್ರ ಮನೆ ಚೆನ್ನಾಗಿದೆ. ಆಮೇಲೆ ಎಲ್ಲರೂ ಹೇಳ್ತಾರೆ, ಊರಿನವರೇ ಹೇಳ್ತಾರೆ, ಅವ್ರ ಹತ್ರ ಕೆಲಸಕ್ಕೆ ಹೋದ್ಮೇಲೆ ನೀನು ಒಳ್ಳೇದಾಗಿದೆಯಾ, ನಿನ್ನ ಮನೆ ನೋಡು. ಆಮೇಲೆ ಉದಾಹರಣೆ ಕೊಡೋದಂತೆ, ಆ ಜನರನ್ನು ನೋಡಿಬಿಟ್ಟು ಅವನ ನೋಡಿ ಕಲಿ, ಅವ್ನು ನೋಡಿ ಹೆಂಗೆ ಡೈಲಿ ದುಡಿತಾನೆ, ಹೆಂಗೆ ಕೆಲಸ ಮಾಡ್ತಾನೆ ನೋಡು ಅಂತ. ಆವಾಗ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಏಕೆ ಅಂತ ಹೇಳಿದರೆ ದೇವರು ಇಸಾಕನಿಗೆ ಆಶೀರ್ವದಿಸುವಾಗ ಒಂದು ಮಾತನ್ನು ಹೇಳಿದರು, ನಿನ್ನ ಜೊತೆ ಸೇವಕರನ್ನು ನಾನು ಆಶೀರ್ವದಿಸ್ತೇನೆ ಅಂತ. ಹಾಗೆ ನಮ್ಮ ಜೊತೆಯಲ್ಲಿರುವಂಥ ಕೆಲಸಗಾರನು ದೇವರು ಆಶೀರ್ವದಿಸಿದ್ದಾರೆ. ಯಾರಾದ್ರೂ ರಕ್ಷಣೆ ಬಂದಿದ್ದಾರಾ? ರಕ್ಷಣೆ ಕೆಲವರು ಬಂದಿದ್ದಾರೆ. ಅದರಲ್ಲಿ ಅಂದರೆ ಮುಸ್ಲಿಮ್ಸ್ ಜಾಸ್ತಿ. ಮುಸ್ಲಿಮ್ಸ್ ಅವರಿಗೆ ಅಂತೇಳಿದರೆ ಅವ್ರ ಮನೇಲಿ ಏನಾದ್ರು ಕಾಯಿಲೆಗಳಿದ್ದರೆ ಅಂತ ಗುಣಪಡಿಸಿದ್ದಾರೆ. ಅವ್ರ ಮನೆಗೆ ಹೋಗಿ ದೇವರ ವಾಕ್ಯ ಕೊಟ್ಟು ಬರುವಾಗೆಲ್ಲ ದೇವರು ಸಹಾಯ ಮಾಡಿದ್ದಾರೆ. ಅದರ ರಕ್ಷಣಾ ಮಾರ್ಗಕ್ಕೆ ಅವರು ಬಂದಿಲ್ಲ. ಖಂಡಿತ ನನಗೆ ವಿಶ್ವಾಸ ಇದೆ ಅವರು ಒಂದಲ್ಲ ಒಂದಿನ ಬರ್ತಾರೆ ಅಂತ. ಆಮೇಲೆ ಮತ್ತೆ ಹಿಂದೂಗಳಿಂದೆಲ್ಲ ಬಂದಿದ್ದಾರೆ. ಆದರೆ ನನಗೆ ಅಷ್ಟೇ ತೊಂದರೆ ಆಗಿದೆ, ಗಡಿಪಾರು ಮಾಡಬೇಕು, ನನ್ನ ಊರು ಬಿಟ್ಟು ಓಡಿಸ್ಬೇಕು ಅಂತೆಲ್ಲ ತುಂಬ ಪ್ಲ್ಯಾನ್ ಮಾಡಿದ್ದಾರೆ. ಕ್ರಿಸ್ತ ಗೊತ್ತಿಲ್ಲ ಪಾಪ ಅವರಿಗೆ, ಅವ್ರು ಮಾಡಿದೆ. ಆದರೆ ದೇವರಿಗೆ ಸ್ತೋತ್ರ ಮಾಡ್ತೀನಿ, ನನಗೆ ಆ ಧೈರ್ಯನೂ ನನಗೆ ಕೊಟ್ಟಿದ್ದಾರೆ. ಎಲ್ಲಿ ಬೇಕಾದ್ರೂ ನಾನು ಕಣ್ಣು ಮುಚ್ಚಿ ನಾನು ಹೋಗ್ತೀನಿ ಬರ್ತೀನಿ. ನಾನು ಅದ್ರ ಬಗ್ಗೆ ಭಯನ ಪಡ್ತಾ ಇರಲಿಲ್ಲ. ಕ್ರಿಸ್ತನಿಗಾಗಿ ಏನು ಮಾಡಲಿಕ್ಕೂ ನಾನು ಸಿದ್ಧನಾಗಿ ಇದ್ದೀನಿ. ಹಾಗೆ ಬ್ರದರ್, ನೀವು ಈಗ ಕುಟುಂಬವಾಗಿ ಕರ್ತನ ಸೇವೆ ಮಾಡ್ತಾ ಇದ್ದೀರಾ? ಕುಟುಂಬವಾಗಿ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ನಾನೀಗ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಫುಲ್ ಸೇವೆ ಅಂತೂ ನಾನು ಮಾಡ್ತಾ ಇಲ್ಲ. ಆದರೆ ಸೇವೆಗೆ ನಾನು ಸಪೋರ್ಟ್ ಮಾಡ್ತೇನೆ. ಮತ್ತು ನಾನು ಭಾನುವಾರ ದಿವಸ ನಾನು ಯವನಸ್ತ್ರ ನಡೆಸೋದಾಗಲಿ, ಮತ್ತು ಬಾಕಿ ಟೈಮಲ್ಲಿ ಇವಳೆಲ್ಲ ಪ್ರೇಯರ್ ಮಾಡಿ ಎಲ್ಲರೂ ಹೋಗಬೇಕು, ಯಾವ್ದಾದ್ರು ಕುಟುಂಬಕ್ಕೆ ಹೋಗಬೇಕು ಅಂತ ಹೇಳಿದರೆ ನಾನು ತಕ್ಷಣ ಹೊರಟು ನಿಲ್ತೀನಿ. ನಾನು ಎಷ್ಟೇ ಬ್ಯುಸಿ ಇರಲಿ, ನಾನು ಕಾರ್ ತಗೊಂಡು ನಾನು ಇವಳನ್ನ ಕರ್ಕೊಂಡು ನಾನು ಸೇವೆಗೆ ಹೊರಟು ಹೋಗ್ಬಿಡ್ತೀನಿ. ಹೋಗಿ ಆ ಕುಟುಂಬನ ಸಂಧಿಸಿ ಅವ್ರನ್ನ ಸಂತೈಸಿ ದೇವರ ವಾಕ್ಯ ಕೊಟ್ಟು ಪ್ರಾರ್ಥನೆ ಮಾಡಿ ನಾವು ಬರ್ತೀವಿ. ನೀವು ಪ್ರಾರ್ಥನೆ ಮಾಡುವ ಏನು ಅದ್ಭುತಗಳು ನಡೆದಿವ? ನಡೆದಿದೆ. ಈಗ ಕಳೆದ ವಾರನೇ ಒಂದು ಸಾಕ್ಷಿ ಹೇಳಕ್ಕೆ ಹೋದರೆ, ಒಂದು ಕುಟುಂಬಕ್ಕೆ ಭಾನುವಾರ ದಿವಸ ಅವ್ರು ಬರಲಿಲ್ಲ. ಅವ್ರಿಗೆ ಬೆನ್ನಲ್ಲಿ ಒಂದು ಮೂಳೆ ತಪ್ಪಿ ಹೋಗ್ಬಿಟ್ಟು ಆ ಮೂಳೆ ಮೇಲ್ಗಡೆ ಎಲ್ಲ ನರ ಬಂದುಬಿಟ್ಟಿದೆ. ಅದು ಆಪ್ರೇಷನ್ ಆಗಲೇಬೇಕು, 1.5 ಲಕ್ಷ ಬೇಕು. ಆದರೆ ಅವರು ಕೂಲಿ ಕೆಲಸ ಮಾಡೋದ್ರಿಂದ ತುಂಬ ಕಷ್ಟ. ಆವಾಗ ಇವಳು ಆರಾಧನೆ ಬಿಟ್ಟ ತಕ್ಷಣ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿದರು. ಅಂದರೆ ನನಗೆ ಗೊತ್ತಿರಲಿಲ್ಲ. ನಾನು ಮತ್ತೆ ಇವರಿಬ್ಬರು ಹೋದಾಗ ಅವ್ರ ಸ್ಥಿತಿ ನೋಡುವಾಗ ಹಿಂಗಿದೆ. ಇನ್ನೇನು ನಾಳೆ ಹೊರಡಬೇಕು, ಮಂಗಳೂರಿಗೆ ಹೊರಟು ಅಡ್ಮಿಟ್ ಮಾಡಿ ಆಪ್ರೇಷನ್ ಮಾಡಬೇಕು. 1.5 ಲಕ್ಷ ದುಡ್ಡು ಬೇಕು. ಎಸ್ಟೇಟ್ ಅವ್ರು ದುಡ್ಡು ಕೊಡ್ತಾರೆ, ದುಡ್ಡಿಗೇನು ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಆದರೆ ಆಪ್ರೇಷನ್ ಅನ್ನುವಾಗ ನನಗೆ ತುಂಬ ಬೇಜಾರಾಯಿತು. ಆಮೇಲೆ ದೇವರ ವಾಕ್ಯ ಕೊಟ್ಟು, ಇದು ದೇವ್ರ ಚಿತ್ತ ಅಲ್ಲ, ಇದು ಆಪ್ರೇಷನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ನಿಮ್ಮ ಜೀವನದಲ್ಲಿ ಇದು ಆಗಲೇಬಾರ್ದು, ದೇವ್ರು ನಮ್ಮ ಮಧ್ಯೆ ಇದ್ದಾರೆ, ಪ್ರಾರ್ಥನೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರೇಯರ್ ಮಾಡಿದಾಗ ಕಳೆದ ವಾರ ಪ್ರೇಯರ್ ಮಾಡಿ ಬಂದು, ಆದರೆ ದೇವ್ರಿಗೆ ಸ್ತೋತ್ರ, ಆಪ್ರೇಷನ್ ಇಲ್ಲ ಏನಿಲ್ಲ, ಎಣ್ಣೆ ಹಚ್ಚಿ ಪ್ರೇಯರ್ ಮಾಡಿದ್ವಿ, ಎಲ್ಲ ಕ್ಲಿಯರ್ ಆಯಿತು, ಎಲ್ಲ ವೇದನೆ ಎಲ್ಲ ಹೋಯಿತು. ಆದರೆ ನನಗೆ ಅದ್ಭುತ ಮೇಲೆ ಅಷ್ಟು ಆಸಕ್ತಿ ಇಲ್ಲ. ನನಗೆ ಅದ್ಭುತಕ್ಕಿಂತ ಆತ್ಮಗಳು ರಕ್ಷಣೆ ಬರಬೇಕು, ಅವರು ಪರಲೋಕಕ್ಕಾಗಿ ನೀತಿ ತವಕಪಡಬೇಕು, ಅವರ ಆ ನಿತ್ಯ ಜೀವನ ಹೊಂದ್ಕೊಳ್ಬೇಕು. ಇದೇ ನನ್ನ ನೋಕಾದೆ. ನನಗೆ ಈ ಒಂದು ಅದ್ಭುತ ಆಗೋದು, ಒಂದು ಕಾಯಿಲೆ ಗುಣ ಆಗೋದು, ಅದು ನಾನು ಇದು ಮಾಡೋದಿಲ್ಲ. ನನಗೆ ಪ್ರಾಧಾನ್ಯತೆ ಕೊಡೋದು ಏನಂದ್ರೆ ಅದು ಸೇವೆಯಲ್ಲಿ ಬೇಕು. ಯಾಕಂದ್ರೆ ಸೇವೆಯಲ್ಲಿ ಬೇಕು. ಖಂಡಿತ ಸ್ವಾಮಿ ಅದ್ಭುತಗಳನ್ನು ಮಾಡಿ ದೇವರ ವಾಕ್ಯವನ್ನು ನೀವು ನಿಮ್ಮ ಜೀವಿತದಲ್ಲಿ ಆಗುವಂಥದ್ದು ನೀವು ಪ್ರಾರ್ಥನೆ ಮಾಡುವಾಗ ಅದ್ಭುತ ಆಯಿತು. ಆ ಕುಟುಂಬ ಬೇರೆಯವ್ರಿಗೆ ಹೇಳ್ತದೆ, ಇಂಥ ಅವರು ಪ್ರಾರ್ಥನೆ ಮಾಡಿ ದೇವರು ಇಂಥ ಕಾರ್ಯ ಮಾಡಿದ್ರು ಅಲ್ಲ, ಅದ್ಭುತ ಬೇಕು, ಅದ್ಭುತ ಆಗ್ತದೆ ಖಂಡಿತವಾಗಿ, ದೇವರು ಮಾಡ್ತಾನೆ. ಅದಕ್ಕಿಂತ ನೀವು ಹೇಳುವಂಥ ಕರೆಕ್ಟ್, ಆತ್ಮಗಳು ದೇವರ ರಾಜ್ಯಕ್ಕೆ ಬರಬೇಕು, ಅದು ವಾಕ್ಯ ದಾಹ ಬೇಕು,
ವಾಕ್ಯನ ಪ್ರೀತಿಸಬೇಕು. ಬ್ರದರ್ ಥೋಮಸ್ ಹಾಗೂ ಸಿಸ್ಟರ್ ರೆನ್ಸಿ, ನಿಮ್ಮ ಕುಟುಂಬದೊಂದಿಗೆ ಇಲ್ಲಿ ಬಂದಿದ್ದೀರಿ, ಆಸ್ರೆ ಟಿವಿಗೆ ಬಂದಿದ್ದೀರಿ. ನಿಮ್ಮ ಸಂತೋಷದ ಕುಟುಂಬ ಈ ಬಗ್ಗೆ ಸಾಕ್ಷಿ ಹೇಳಿದ್ದೀರಿ. ಖಂಡಿತವಾಗಿ ದೇವರು ನಿಮ್ಮ ಕುಟುಂಬದಲ್ಲಿ ಪರಿಸ್ಥಿತಿ ಬದಲಾಯಿಸಿದ್ದಾನೆ ಅಲ್ಲ. ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ. ಕ್ರಿಸ್ತ ಪೂರ್ವ ಒಂದು ರೀತಿಯತ್ತು, ಕ್ರಿಸ್ತನಲ್ಲಿ ಬಂದ ನಂತರ ಒಂದು ರೀತಿಯ ದೇವರು ನಿಮಗೆ ಆಶೀರ್ವಾದ ಮಾಡೋದಲ್ಲ. ಕುಟುಂಬ ಮಾತ್ರವಲ್ಲ, ನಿಮ್ಮ ಬಿಸ್ನೆಸ್ ಕೂಡ ಆಶೀರ್ವಾದ ಮಾಡುವ, ಇತರಿಗೆ ಕೊಡುವಂತೆ ಕೂಡ ನಿಮ್ಮನ್ನು ದೇವರ ಆಶೀರ್ವಾದ ಮಾಡ, ಆತನ ಸೇವೆಯಲ್ಲಿ ಕೂಡ ನಿಮಗೆ ತೊಡಗಿಸಿದ್ದಾನೆ ಅಲ್ಲ. ಖಂಡಿತವಾಗಿ ಇಂಥ ಕುಟುಂಬವಾಗಿದ್ದ ಸಂತೋಷದ ಕುಟುಂಬ. ಯಾಕಂದರೆ ನೀವು ಸಾಕ್ಷಿಯಾಗಿದೆ ಅಲ್ಲ. ಒಂದು ಕ್ರಿಸ್ತನಲ್ಲಿ ಬರುವುದಕ್ಕಿಂತ ಮುಂಚೆ ಹೇಗಿದ್ದೀರಿ ಮತ್ತು ಈಗ ಹೇಗಿದ್ದೀರಿ, ನೀವು ಸಾಕ್ಷಿ ನಿಮ್ಮ ಬಾಯಿಯ ಮೂಲಕ ಬಂದಿದೆ. ಖಂಡಿತವಾಗಿ ದೇವರು ನಿಮ್ಮನ್ನು ಇನ್ನೂ ಕೂಡ ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸಲಿ. ನಿಮ್ಮ ಕುಟುಂಬ, ನಿಮ್ಮ ಬಿಸ್ನೆಸ್ ಮತ್ತು ದೇವರಿಗೆ ಕೊಡುವುದರ ಇನ್ನೂ ಕೂಡ ಹೆಚ್ಚಾಗಿ ಕೊಡುವಂತೆ ದೇವರು ನಿಮಗೆ ಸಹಾಯ ಮಾಡಿ. ನಿಮ್ಮ ಮಕ್ಕಳ ಭವಿಷ್ಯ, ಮಕ್ಕಳ ವಿದ್ಯಾಭ್ಯಾಸವನ್ನು ದೇವರು ಆಶೀರ್ವಾದ ಮಾಡಲಿ. ವಿಶೇಷವಾಗಿ ನಿಮ್ಮನ್ನು ತನ್ನ ರೆಕ್ಕೆಯಲ್ಲಿ ಮರೆಮಾಚಿಕೊಂಡು ನಡೆಸಲಿ. ನಮ್ಮ ಪ್ರಾರ್ಥನೆ ಆಗಿದೆ. ನಮ್ಮ ಆಸ್ರೆ ಟಿವಿಯಲ್ಲಿ ಬಂದು ನಿಮ್ಮ ಸಂತೋಷದ ಕುಟುಂಬ ಸಾಕ್ಷಿ ಕೊಟ್ಟದ್ದಕ್ಕಾಗಿ ನಿಮ್ಮ ಕುಟುಂಬಕ್ಕೆ ನಾನು ವಂದನೆ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಿಯ ಆಸ್ರೆ ಟಿ ವೀಕ್ಷಕರೇ, ಸಹೋದರ ಥೋಮಸ್ ಹಾಗೂ ಸಹೋದರಿ ರೆನ್ಸಿ ಇವರ ಸಂತೋಷದ ಕುಟುಂಬ ಈ ಸಾಕ್ಷಿ ನೀವು ಕೇಳಿದ್ದೀರಿ. ಖಂಡಿತವಾಗಿ ನೀವು ಇವರ ಸಾಕ್ಷಿ ನಿಮಗೆ ನೋಡಿದಾಗಲೇ ಕ್ರಿಸ್ತನಲ್ಲಿ ಬರುವಾಗ ಹೇಗೆ ಅನುಭವ ಆಗ್ತದನ್ನು ನೀವು ನೋಡ್ತಾ ಇದ್ದೀರಿ. ಪ್ರಿಯರೇ, ನಿಮ್ಮ ಕುಟುಂಬ ಕೂಡ ಇಂಥ ಪರಿಸ್ಥಿತಿಯಲ್ಲಿ ಇರುವುದಾದರೆ, ನಿಮ್ಮ ಕುಟುಂಬ ಕೂಡ ಯೇಸು ಸ್ವಾಮಿನ ಕಂಡುಕೊಳ್ಳುವುದಾದರೆ, ಒಂದು ನಿತ್ಯ ರಾಜ್ಯ ಕೊಡ್ತಾನೆ. ಲೋಕದಲ್ಲಿ ಕೂಡ ಸಮಾಧಾನ, ಸುಖ, ಸಂತೋಷ ಅದನ್ನು ಕೊಡ್ತಾನೆ. ಸುಖ ಸಂತೋಷಕ್ಕೋಸ್ಕರ ನೀವು ಕ್ರಿಸ್ತನಲ್ಲಿ ಬರಬೇಡಿರಿ, ನಿತ್ಯತ್ವಕ್ಕಾಗಿ ಬನ್ನಿ. ಯಾಕಂದರೆ ಒಂದು ವೇಳೆ ಈ ಲೋಕವನ್ನು ಬಿಟ್ಟು ನಾವು ಹೋಗುವಾಗ ನಾವು 2 ಸ್ಥಳ ಸೇರಬೇಕು. ಒಂದು ನಿತ್ಯ ಪರಲೋಕ, ಇಲ್ಲದ ನಿತ್ಯ ನರಕಕ್ಕೆ ಸೇರಬೇಕು. ಆಯ್ಕೆ ನಿಮ್ಮದಾಗಿದೆ. ನಿತ್ಯಕ್ಕೆ ಸೇರುವುದಾದರೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಕಷ್ಟ ಇಲ್ಲ, ದುಃಖ ಇಲ್ಲ, ವೇದನೆ ಇಲ್ಲ, ಗೋಳಾಟ ಇಲ್ಲ. ಅದೇ ನರಕಕ್ಕೆ ಹೋಗೋದಾದರೆ ಅದು ಬೆಂಕಿಯ ಉರಿ ಇದೆ, ಹಲ್ಲು ಕಡಿಯೋಣ ಇದೆ, ತಿನ್ನುವಂಥ ಹುಳ ಸಾಯೋದಿಲ್ಲ, ಬೆಂಕಿ ಆರುವುದಿಲ್ಲ ಅಂತ ವಾಕ್ಯ ಹೇಳ್ತದೆ. ಪ್ರಿಯರೇ, ಉತ್ತಮವಾದನ್ನು ಆರಿಸಿಕೊಳ್ಳಿರಿ. ದೇವರು ನಿಮಗೆ ಕೃಪೆ ಮಾಡಲಿ. ಈ ಸಾಕ್ಷಿ ನಮ್ಗೆ ಕೇಳ್ತಾ ಇದ್ದೀರಿ. ಸಂತೋಷ ಕುಟುಂಬ, ನಿಮ್ಮ ಕುಟುಂಬ ಕೂಡ ಇಂಥ ದುಃಖದಲ್ಲಿರೋದಾದರೆ ಕರ್ತನಾದ ಯೇಸು ಸ್ವಾಮಿಯನ್ನು ಕಂಡುಕೊಂಡು ನೀವು ಕೂಡ ಸಂತೋಷವಾಗಿ ಬಾಳಿರೆಂದು ನಾವು ನಿಮಗೆ ಕೂಡ ಹೇಳ್ತಾ ಇದ್ದೇವೆ. ಈ ಸಂತೋಷ ಕುಟುಂಬ ನನಗೆ ವೀಕ್ಷಿಸ್ತಿದ್ದಾರೆ, ನಿಮಗೂ ಕೂಡ ವಂದನೆ ಹೇಳ್ತೇನೆ. ತಿರುಗಿ ಇನ್ನೊಂದು ಸಂತೋಷದ ಕುಟುಂಬ ಕಾರ್ಯಕ್ರಮ ಬರೋ ತನಕ ವೀಕ್ಷಿಸ್ತಾರೆ ಆಸ್ರೆ ಟಿವಿ. ವಂದನೆಗಳು.